ಹಾಯ್, ಹೇಗಿದ್ದೀರಾ ಎಲ್ಲರೂ? ಶಿರೀಷಕ್ಕ ಸೂಪರ್ ಸ್ಟ್ರಾಂಗ್, ಹ್ಯಾಪಿ ಆ್ಯಂಡ್ ಹೆಲ್ತಿ. ನಮ್ಮ ವ್ಯೂವರ್ಸು ಹಾಗೆ ಇರಬೇಕು ಅಂದ್ಕೊತಾ ಇದ್ದೀನಿ. ಓಕೆ, ಇವತ್ತು ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಬೇರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಥರ ಏನು ಯೋಚನೆ ಮಾಡ್ತಾಯಿದ್ದಾರೆ, ಅವ್ರ ಮನಸ್ಸಲ್ಲಿರೋ ಅಂಥ ಭಾವನೆ ಅಂತ ಅಂದರೆ ಅವ್ರಿಷ್ಟನಾ ಇವ್ರಿಷ್ಟನಾ ಅಂತ ಅಂದರೆ ನಿಮ್ಮನ್ನು ಲಾಸ್ ಏನಾದರೂ ಆಗಿದೀನಾ ಅಂತ ಅನ್ಕೊತಾ ಇದ್ದಾರಾ, ಇಲ್ಲಾಂದರೆ ನೀವು ಮಿಸ್ ಆಗಿರೋದಕ್ಕೆ ಸಂತೋಷವಾಗಿದ್ದೀನಿ ಅನ್ಕೊತಾ ಇದ್ದಾರಾ, ಏನಾಗಿದೆ ಅಂತ ನೋಡೋಣ. ಓಕೆನಾ? ಕ್ಲಾರಿಫಿಕೇಷನ್ಸ್ ತಗೊಂಡು ನೀಟಾಗಿ ನೋಡೋಣ ಕಾಸ್ಮಿಕ್ ಕಾರ್ಡ್ಸಿಂದ. ಓಕೆ, ನಿಮ್ಮ ಪರ್ಸನ್ ನೇಮ್ ಆಗಲಿ ಡೇಟ್ ಆಫ್ ಬರ್ತ್ ಆಗಲಿ ರಿಮೆಂಬರ್ ಮಾಡ್ಕೊತಾ ಇರ್ರಿ. ಗಿವ್ ಇಟ್ ಟೈಮ್, ಎವ್ರಿಥಿಂಗ್ ಇನ್ ಡಿವೈನ್ ಟೈಮಿಂಗ್ಸ್. ಅರ್ತ್ ಸೈನ್ ತಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಪೆಟ್ಸ್, distance, commitment, yes, let go, move on, communicate. Oh, bottom of the deck. ಕ್ಲಾರಿಫಿಕೇಷನ್ ಮಾಡ್ತಾ ಮಾತಾಡೋಣ. ಗಿವ್ ಇಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಅಂತ ಅಂದರೆ ನಿಮ್ಮನ್ನು ಪ್ರೀವಿಯಸ್ಸಲ್ಲಿ ಈ ಪರ್ಸನ್ ಹೇಗೆ ಅಂತ ಅಂದರೆ ನೀವೇ ಸರ್ವಸ್ವ, ನೀವೇ ಪ್ರಾಣ ಅಂದ್ಕೊಂಡು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಇವರು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಈ ಪರ್ಸನ್ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಬರೋ ಅಷ್ಟೊತ್ತಕ್ಕೆ ಆ ಪರ್ಸನ್ ತುಂಬ ಹಾರ್ಡ್ ವರ್ಕರ್. ಹೇಗೆ ಅಂತ ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಲ್ಲು ಅಂತ ಇರೋ ಅಂಥ ಪರ್ಸನ್ನು, ಕರೆಕ್ಟ್ ಜೆನ್ಯೂನ್ ಪರ್ಸನ್ನೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜೆನ್ಯೂನ್ ಪರ್ಸನ್, ಆದರೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅಂದರೆ ಆ ಅವರ ಫ್ಯಾಮಿಲಿಗೆ ಪ್ರಿಯಾರಿಟಿ ಅನ್ನೋದು ತುಂಬ ಜಾಸ್ತಿ ಕೊಡೋ ಅಂಥ ಪರ್ಸನ್ ಅಂತ ಹೇಳ್ಬೋದು. ಅಂತ ಅಂದರೆ ಮನಿ ಮೇಲೆ ಕೆಲವೊಂದು ಸಿನಾರಿಯೋಸಲ್ಲಿ ಮನಿ ಓರಿಯೆಂಟೆಡ್ ಪರ್ಸನ್ ಅಂತಲೂ ಹೇಳ್ಬೋದು. ಇಲ್ಲ ಅಂತ ಅಂದರೆ ಮನಿಗೆ ಪ್ರಿಯಾರಿಟಿ ಜಾಸ್ತಿ ಕೊಡ್ತಾರೆ. ಅಂತ ಅಂದರೆ ತುಂಬ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಮಾಡಲ್ಲ. ಅಂದರೆ ಏನಾದರೂ ನೀವು ನೋಡಿದ ತಕ್ಷಣ ಏನಾದರೂ ತಗೋಬೇಕು ಅನ್ನೋ ಒಂದು ಆ್ಯಂಗ್ಸೈಟಿ ಇರುತ್ತೆ. ಆದರೆ ಆ ನಿಮ್ಮ ಪರ್ಸನ್ ಯೋಚನೆ ಮಾಡೋ ವಿಧಾನ ಹೇಗಿರುತ್ತೆ ಅಂದರೆ, ಈಗ ಇದು ಬೇಕಾ, ಇದು ಏನಾದರೂ ನೆಸೆಸಿಟಿ ಆಯಿತಾ, ತಗೊಂಡ್ರೆ ಏನಿರುತ್ತೆ ಅಂತ ಯೋಚನೆ ಮಾಡೋ ಅಂಥ ವ್ಯಕ್ತಿ. ಆದರೆ ಈಗ ನಿಮ್ಮ ಇಬ್ಬರ ಮಧ್ಯ ಟವರ್ ಪ್ರಾಬ್ಲಮ್ ಅನ್ನೋದು ಬಂದಿದೆ. ಕೆಲವೊಂದು ಕ್ಲಾಶಸ್ ಪರವಾಗಿ ನಿಮಗೂ ನಿಮ್ಮ ಪರ್ಸನ್ಗಂತೂ ಕೆಲವೊಂದು ಈಗ ಮಾತು ಅನ್ನೋದಾದರೆ ಖಂಡಿತ ಇಲ್ಲ ನಿಮ್ಮ ಮಧ್ಯ. ಏನಕ್ಕಂತ ಅಂದರೆ ಅದು ಏನೋ ಇಂಥ ವಿಷಯಗಳಲ್ಲೇ, ಸಣ್ಣ ಪುಟ್ಟ ವಿಷಯಗಳಲ್ಲೇ ಪ್ರತಿಯೊಂದಕ್ಕೂ ಆರ್ಗ್ಯೂ ಮಾಡ್ತಾ ಇರ್ತೀಯ. ಏನೇ ಕೇಳಿದ್ರು ಸಮೇತ ಈಗ ಬೇಕಾ, ಈಗ ಇದರಿಂದ ಏನು ಯೂಸ್ ಇದೆ, ಎಲ್ಲ ಕ್ವಶನ್ಸು ಕೇಳ್ತಾ ಇರ್ತೀಯ ಅನ್ನೋ ಥರ ಇವತ್ತು ಡಿಫ್ರೆಂಟಾಗಿ ಎನರ್ಜೀಸ್ ಬರ್ತಾ ಇದೆ. ಯಾರಿಗೆ ರೆಸಿಗ್ನೇಟ್ ಆಗುತ್ತೋ ಗೊತ್ತಿಲ್ಲ, ಈ ಥರ ಕಾಣಿಸ್ತಿದೆ ಅಮ್ಮ. ಕ್ಲಾರಿಫಿಕೇಷನ್ಸ್ ತಗೊಂಡು ನೀಟಾಗಿ ಮಾತಾಡೋಣ. 3 ಆಫ್ ಪೆಂಟಿಕಲ್ಸ್ ಎನರ್ಜಿದಲ್ಲಿದ್ದಾರೆ. ಓಕೆ, ಅರ್ತ್ ಸೈನ್ ತಾರಸ್, ವಿರ್ಗೋ, ಕ್ಯಾಪ್ರಿಕಾರ್ನ್ ಅವರು ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. ಅರ್ತ್ ಸೈನ್ ಕ್ವೀನ್ ಆಫ್ ವ್ಯಾನ್ಸ್, ದ ಹೆರ್ಮಿಟ್, ಟೆಂಪರೆನ್ಸ್. ಪೆಟ್ಸ್, ಪ್ಲೀಸ್ ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. ಪೆಟ್ಸ್ಗೆ ಕ್ಲಾರಿಫಿಕೇಷನ್ ಕೊಡಿ. ಪೆಟ್ಸ್ಗೆ ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. 7 ಆಫ್ ಕಪ್ಸ್, Queen of Swords, the Emperor, distance ಅಂತ ಹೇಳ್ತಿದ್ದಾರೆ. ಕ್ಲಾರಿಫಿಕೇಷನ್ 3 ಆಫ್ ಕಪ್ಸ್, King of Swords, 10 of Swords, commitment. Please give me a clarification of commitment. Please give me a clarification of commitment. 8 of Cups, Knight of Pentacles, King of Cups. Yes, please clarification kodi. Yes, Ace of Wands,
2 ಕಾರ್ಡ್ಸ್ ಬಂದುಬಿಡ್ತು. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, ದ ಸನ್, ಲೆಟ್ ಗೋ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಕ್ಲಾರಿಫಿಕೇಶನ್ ಆಫ್ ಲೆಟ್ ಗೋ ಯೂನಿವರ್ಸ್. 10 of Pentacles, Ace of Pentacles, 5 of Pentacles. Move on. Please clarification, move on. Queen of Pentacles, Nine of Pentacles, King of Wands, bottom of the deck, the Lovers. Okay, ಇಲ್ಲಿ ಕ್ಲಾರಿಫಿಕೇಷನ್ ನೋಡ್ತಾ ಒಂದೊಂದೇ ಎಕ್ಸ್ಪ್ಲನೇಷನ್ ಅನ್ನೋದು ತಗೊಳ್ಳೋಣ. ಓಕೆ, ಗಿವ್ ಇಟ್ ಟೈಮ್, ಎವ್ರಿಥಿಂಗ್ ಇನ್ ಡಿವೈನ್ ಟೈಮಿಂಗ್, ಲೆಟ್ ಥಿಂಗ್ಸ್ ಫ್ಲೋ ಅಂತ ಅಂದರೆ ಇಲ್ಲಿ ನಿಮ್ಮ ಪರ್ಸನ್ನು, ನೀವು ನಿಮ್ಮ ಪರ್ಸನನ್ನು ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂದರೆ ತುಂಬ ಜೆನ್ಯೂನ್ ಪರ್ಸನ್ನೇ ಅಂತ ಹೇಳ್ಬೋದಮ್ಮ. ಏನಕ್ಕಂತ ಅಂದರೆ ಆ ಪರ್ಸನು ಹಾರ್ಡ್ ವರ್ಕಿಂದ ಬಂದಿರೋ ಅಂಥ ಪರ್ಸನು, ಮೇ ಬಿ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಅಂದರೆ ಫ್ಯಾಮಿಲಿದಲ್ಲಿ ಇರೋ ಅಂಥ ರೆಸ್ಪಾನ್ಸಿಬಿಲಿಟೀಸ್ ಆ ಪರ್ಸನ್ ಮಾತ್ರನೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮೇ ಬಿ ಅಂದರೆ ಅವ್ರ ಮನೆಯಲ್ಲಿ ಸಿಚುವೇಶನ್ ಅಂದರೆ ಚಿಕ್ಕವರಿದ್ದಾಗಿನಿಂದನೂ ಆ ಪರ್ಸನ್ನು ಯಾವಾಗೂ ಫ್ಯಾಮಿಲಿಗೋಸ್ಕರನೇ ಅನ್ನೋ ಥರ ಆ ಪರ್ಸನಿಗೆ ಲೈಫ್ ಅನ್ನೋದನ್ನು ಲೀಡ್ ಮಾಡ್ತಾ ಬಂದಿರೋ ಅಂಥ ಪರ್ಸನ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ನಿಮ್ಮ ಪರ್ಸನ್ಗೆ ಕಾಣಿಸಿದ್ದೀರಾ. ಆಗಿಂದ ಆ ಪರ್ಸನ್ಗೆ ಯಾರೋ ಈ ಪರ್ಸನ್ ನನಗೆ ಗೊತ್ತು, ಎಲ್ಲೋ ನೋಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಆಗ್ತಾ ನೀವಿಬ್ಬರು ಪರಿಚಯ ಆಗಿದ್ದೀರಾ ಅಂತಂದರೆ ಜಸ್ಟ್ ಫಾರ್ ಕ್ಯಾಸುವಲ್ ಆಗಿ ಪರಿಚಯ ಅನ್ನೋದು ಆಗಿದೆ. ಆದರೆ ಇಲ್ಲಿ ನಿಮ್ಮ ಪರಿಚಯ ಅನ್ನೋದು ಹೇಗಾಗಿದೆ ಅಂತ ಅಂದರೆ ಇಲ್ಲಿ ನನಗೆ ಜಾಸ್ತಿ ಡಿವೈನ್ ಟೈಮಲ್ಲೇ ಆಗಿದ್ದೀರ. ಡಿವೈನ್ ಟೈಮಿಂಗ್ಸ್ ಅಂತ ಅಂದರೆ ಏನೋ ಫಂಕ್ಷನ್ನಲ್ಲೋ ಅಥವಾ ಏನಾದರೂ ಮ್ಯಾರೇಜ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಏನಾದರೂ ಟೆಂಪಲ್ ಪ್ರೆಮಿಸಸ್ ಆಗಿರ್ಬೋದು. ಈ ಥರ ಇದನ್ನಲ್ಲಿ ನೀವು ಮೀಟ್ ಆಗಿರೋ ಮೂಮೆಂಟ್ಸ್ ಅನ್ನೋದು ಆ ಥರ ಜಾಸ್ತಿ ಕಾಣಿಸ್ತಾ ಇದೆ. ಅಂತ ಅಂದರೆ ಯಾರ ಮನೆಗಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ, ಏನಾದರೂ ಪೂಜೆ ಪರ್ಪಸ್ ಹೋಗಿರೋ ಅಂಥವ್ರು ಇಂಥವ್ರೆ ನನಗೆ ಜಾಸ್ತಿ ಕಾಣಿಸ್ತಾ ಇದ್ದಾರಮ್ಮ. ಸೊ ನಿಮ್ಮ ಪರ್ಸನ್ ಇರೋ ಅಂಥ ಜೆನ್ಯೂನ್ ಆಗಿರೋ ಅಂಥ ನೇಚರ್ ನೋಡಿಬಿಟ್ಟು ನೀವು ನಿಮ್ಮ ಪರ್ಸನ್ ಹಾರ್ಡ್ ವರ್ಕ್ ಅನ್ನೋದನ್ನು ನೋಡಿಕೊಂಡು, ಸೊ ಮನಿ ಇದ್ದರೆ ಏನು, ಮನಿ ಇಲ್ಲ ಅಂತ ಅಂದರೆ ಏನು, ಆದರೆ ಆ ಪರ್ಸನ್ ಒಂದು ಹಾರ್ಡ್ ವರ್ಕರ್. ಆ ಪರ್ಸನ್ ಹಾರ್ಡ್ ವರ್ಕ್ಗೆ ನೀವು ಅನ್ನೋದು ಆ ಪರ್ಸನ್ ಮಾತಾಡೋ ವಿಧಾನ ಆಗಲಿ ಅಥವಾ ಆ ಪರ್ಸನ್ ನಡ್ಕೊಳೋ ವಿಧಾನ ಆಗಲಿ ನಿಮಗೆ 1 by 1 ಪಾಯಿಂಟ್ ಅನ್ನೋದೇ ತುಂಬ ಇಷ್ಟ ಅನ್ನೋದು ಆಗ್ತಾ ಬಂದಿದೆ. ಅದಕ್ಕೋಸ್ಕರ ಆ ಪರ್ಸನ್ಗೆ ನೀವೇ ಪ್ರಪೋಸ್ ಅನ್ನೋದು ಮಾಡ್ದಂಗಿದ್ದೀರಾ. ಅಂತ ಅಂದರೆ ಆ ಪರ್ಸನ್ ಅಂತಂದರೆ ಇರೋ ಅಂಥ ಮೆಂಟ್ಯಾಲಿಟಿ ನೋಡಿಕೊಂಡು, ಅಂದರೆ ಇಬ್ಬರ ಮಧ್ಯ ಮಾತು ಅನ್ನೋದು ಇಲ್ಲಿ ಜಾಸ್ತಿ ಅನ್ನೋದು ಆಗ್ತಾ ಅಂದರೆ ಇದು ನೀವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಕ್ಯಾಸುವಲ್ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ಅದು ಹೋಗ್ತಾ ಒಂದೊಂದೇ ನಿಮ್ಮ ಸಿಚುವೇಶನ್ಸ್ ಬಗ್ಗೆ ಆಗಲಿ ಆ ಪರ್ಸನ್ ಸಿಚುವೇಶನ್ಸ್ ಬಗ್ಗೆ ಆಗಲಿ ಒಂದೊಂದು ನೀವು ಶೇರ್ ಮಾಡ್ಕೊತ ನೀವು ಅವ್ರಿಗೆ ಹೆಲ್ಪಿಂಗ್ ಆಗಿರೋದಾಗಲಿ ಅವ್ರು ನಿಮಗೆ ಹೆಲ್ಪಿಂಗ್ ಆಗಿರೋದಾಗಲಿ ಇಂಥವೆಲ್ಲ ನಿಮ್ಮ ಮಧ್ಯ ಅನ್ನೋದು ನಡೆದಿದೆ. ಅಂದರೆ ಆ ಪರ್ಸನ್ನು ₹1 ಖರ್ಚು ಮಾಡಬೇಕಂತ ಅಂದರೆ ಸ್ವಲ್ಪ ಯೋಚನೆ ಅಂತ ಮಾಡೋ ಪರ್ಸನ್. ಏನಕ್ಕಂತ ಅಂದರೆ ಆ ಪರ್ಸನ್ ಬಂದಿರೋ ಅಂಥ ಫ್ಯಾಮಿಲಿ, ಬಿಹೈಂಡ್ ಫ್ಯಾಮಿಲಿ ಅನ್ನೋದು ಆ ಥರ ಇದೆ. ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಸಮೇತ ಕಾಸು, ಮನಿ ಮೇಲೇ ಡಿಪೆಂಡ್ ಆಗಿರಬೇಕು. ಅದಕ್ಕೋಸ್ಕರನೇ ಈ ಪರ್ಸನ್, ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರು ತಗೊಳ್ಳೋ ಅಂಥ ಇನ್ಕಮ್ಮಲ್ಲಿ ಈಗೂ ಸಮೇತ ಸ್ವಲ್ಪ ಸೇವಿಂಗಲ್ಲಿ ಇರಬೇಕು. ಫ್ಯೂಚರಲ್ಲಿ ನಮ್ಮನ್ನು ಯಾರು ನೋಡ್ತಾರೆ ಅನ್ನೋ ಒಂದು ಥರ ಭಾವನೆಯಿಂದ ಆ ಪರ್ಸನ್ ಅಮೌಂಟ್ ಅನ್ನೋದು ಎತ್ತಿಡ್ತಾ ಬರ್ತಾ ಇರ್ತಾರೆ. ಅಂದರೆ ಸೇವಿಂಗ್ ಅನ್ನೋದು ಮಾಡ್ಕೊತಾ ಬರ್ತಾ ಇರ್ತಾರೆ. ನಿಮ್ಮನ್ನು ನೋಡಿದ್ರೆ ಒಂದು ಹ್ಯಾಪಿ ಕಲ್ಚರ್, ಹ್ಯಾಪಿ ನೇಚರು. ಅಂದರೆ ಏನು ನೋಡಿದ್ರು ಬೇಕು, ಅದೇ ಸಣ್ಣ ಪುಟ್ಟ ಅನ್ನೋದಕ್ಕೂ ಸಮೇತ ಈ ಪರ್ಸನ್ ಈಗ ಬೇಕಾ, ಈಗ ಏನಕ್ಕೆ, ಇದನ್ನ ಎಷ್ಟಿ ಆಯಿತಾ ಅಂತ ಕೇಳೋದು ಅಂತ. ಅಂದರೆ ನನಗೆ ಕಾಣಿಸ್ತಾ ಇರೋವಂಥ ಕಾರ್ಡ್ಸ್ ಎನರ್ಜಿಯಿಂದ ಆ ಪರ್ಸನ್ಗೂ ನಿಮಗೂ ಈ ಥರ ಇದರಿಂದನೇ ಟವರ್ ಪ್ರಾಬ್ಲಮ್ ಅನ್ನೋದು ಸಿಕ್ಕಿದೆ. ಅಂದರೆ ಮಾತುಗಳು ಅನ್ನೋದು ಇಲ್ಲ. ಅರೆ ಸಣ್ಣ ಪುಟ್ಟ ಏನಕ್ಕೆ ಈ ಪರ್ಸನ್ ಈ ಥರ ಕಂಜೂಸ್ ಮಾಡ್ತಾರೆ, ಏನಕ್ಕೆ ಈ ಥರ ಕೊಡಿಸಿದ್ರೆ ತಪ್ಪೇನಿದೆ, ಈ ಥರ ಅಂದ್ಕೊಂಡು ನಿಮ್ಮ ಮಧ್ಯೆ ಮಾತು ಈ ಥರ ಆಗಿಬಿಟ್ಟು ನಿಮ್ಮದೇ ಸಪ್ರೇಷನ್ ಅನ್ನೋದು ಆಗಿರೋ ಥರ ನನಗೆ ಕಾಣಿಸ್ತಾ ಇದೆ ಅಮ್ಮ. ಇಲ್ಲಿ ಇವತ್ತು ತುಂಬ ಡಿಫ್ರೆಂಟಾಗಿ ಬರ್ತಾ ಇದೆ. ಅರ್ಥ ಸೈನ್ ಇಲ್ಲಿ ತಾರಸ್ಸು, ವಿರ್ಗೋ, ಕ್ಯಾಪ್ರಿಕಾರ್ನ್ ಅನ್ನೋದು, ವೃಷಭ, ಕನ್ಯಾ,
ಮಕರ. ಈ ರಾಶಿಯವರು ನನಗೆ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ವೃಷಭ, ಕನ್ಯಾ, ಮಕರ ರಾಶಿಯವರು ನಂಗೆ ತುಂಬ ಜಾಸ್ತಿ ಕಾಣಿಸ್ತಾ ಇದ್ದಾರೆ ಈ ರೀಡಿಂಗಲ್ಲಿ. ಓಕೆ, ಇಲ್ಲಿ ಏನು ಅಂತ ಅಂದರೆ ನಿಮ್ಮ ಲೈಫ್ ಅನ್ನೋದು ಪ್ರೀವಿಯಸ್ಸಲ್ಲಿ ಒಂಥರ ಇಂಡಿಪೆಂಡೆನ್ಸ್ ಆಗಿರೋ ಅಂಥ ಜೀವನ ಅಂತ ಅಂದರೆ ನಿಮ್ಮ ಪೇರೆಂಟ್ಸು ಅಂದರೆ ನೀವು ಬೆಳೆದಿರೋ ಅಂಥ ವಾತಾವರಣದಲ್ಲಿ ನೀವು ಒಂದು ಇಂಡಿಪೆಂಡೆನ್ಸ್ ಆಗಿ ಅಂತ ಅಂದರೆ ನಿಮ್ಗೆ ಏನಾದರೂ ಬೇಕು ಅಂದಿದ ತಕ್ಷಣವೇ ನಿಮ್ಮ ಹತ್ರಕ್ಕೆ ಅದು ತಂದು ಕೊಡೋ ಅಂಥ ಅವರು ಪೇರೆಂಟ್ಸ್. ಇಲ್ಲ ಅಂದರೂ ನೆಕ್ಸ್ಟ್ ಡೇ ಆದ್ರೂ ಅಂತಂದರೆ ಒಂಥರ ಹಠ ನೀವು. ಹೇಗೆ ಅಂತ ಅಂದರೆ ಏನಾದರೂ ಬೇಕು ಅಂತಂದರೆ ಬೇಕು ಅಷ್ಟೇ ಇವಾಗ ಅನ್ನೋ ನೇಚರನ್ನಿಂದ ಬಂದಿದ್ದೀರಾ. ಅಂದರೆ ನೀವು ಒಂದೇ ಮಗಳೇ ಏನೋ ಮೇ ಬಿ ಒಂದೇ ಮಗ ಆಗಿರ್ಬೋದು ನಿಮ್ಮ ಮನೆಯಲ್ಲಿ, ಅಥವಾ ಒಳ್ಳೆ ಲಕ್ಸುರಿಯಸ್ ಫ್ಯಾಮ್ಲಿದಲ್ಲಿ ಅಂತ ಇರೋ ಅಂಥ ವ್ಯಕ್ತಿಗಳು ಆಗಿರ್ಬೋದು. ಸೊ ಇಂಡಿಪೆಂಡೆನ್ಸ್ ಆಗಿರೋ ಅಂಥ ಜೀವನದಲ್ಲಿ ಅಂತಂದರೆ ಲಕ್ಸುರಿ ಲೈಫ್ನ ಲೀಡ್ ಮಾಡ್ಕೊತ ಇರೋರು. ಆದರೆ ನಿಮಗೂ ನಿಮ್ಮ ಪರ್ಸನ್ಗೂ ತುಂಬ ವೇರಿಯೇಷನ್ಸ್ ಅನ್ನೋದು ಇದೆ. ಅಂದರೆ ಆ ಪರ್ಸನ್ ಬಂದಿರೋ ಅಂಥ ನೇಚರ್ ಬಂದು ಸ್ವಲ್ಪ ಪೂರ್ ಫ್ಯಾಮಿಲಿ ಅಂಥದ್ರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇಟ್ಕೊಂಡು ನೀವು ಆ ಪರ್ಸನ್ ಒಳ್ಳೆತನ ಅನ್ನೋದನ್ನು ನೋಡಿ, ಹಾರ್ಡ್ ವರ್ಕ್ ಅನ್ನೋದನ್ನು ನೋಡಿ ನೀವು ಇಷ್ಟಪಡ್ತಾ ಈ ಥರ ರಿಲೇಷನ್ ಅನ್ನೋದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈಗಂತೂ ಖಂಡಿತ ನಿಮ್ಮ ಮಧ್ಯೆ ಸಪರೇಷನ್ ಅನ್ನೋದು ಆಲ್ರೆಡಿ ಫಸ್ಟ್ ಕಾರ್ಡಲ್ಲೇ ನಮಗೆ ಬಂದುಬಿಟ್ಟಿದೆ, ಟವರ್ ಪ್ರಾಬ್ಲಮ್ ಅನ್ನೋದು. ಸೊ ಪ್ರೆಸೆಂಟ್ ಆದರೆ ನಿಮ್ಮ ಈ ಥರ ಕ್ಲಾಶಸ್ ಅನ್ನೋದು ನಿಮ್ಮ ಮಧ್ಯೆ ನಡೆದಿದೆ, ಖಂಡಿತ ನಡೆದಿದೆ. ಅದಕ್ಕೋಸ್ಕರ ಏನು ನಂದು ತಪ್ಪಾಗಿದೆ ಅಂತ ನಿಮ್ಮ ಪರ್ಸನ್ ಅನ್ನೋ ಅವರು ಈಗಂತೂ ಸೋಲ್ ಸರ್ಚಿಂಗ್ ಅನ್ನೋದನ್ನು ಮಾಡ್ಕೊತಾ ಇದ್ದಾರೆ. ನಾನು ಮಾತಾಡಿರೋದ್ರಲ್ಲಿ ತಪ್ಪೇನಿದೆ ಅಂದರೆ ಇಲ್ಲಿ ಮನಿ ಪರ್ಪಸ್ ಅಂತ ಅಂದರೆ ನಿಮ್ಮ ಲಕ್ಸುರಿ ಲೈಫ್. ಈ ಪರ್ಸನ್ನು ಸ್ವಲ್ಪ ಹಾರ್ಡ್ ವರ್ಕರ್ ಅಂತ ಅಂದರೆ ಅನ್ನೆಸೆಸರಿ ಥಿಂಗ್ಸ್ಗೆ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವತ್ತು ನಿಜವಾಗ್ಲೂ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋ ಥಿಂಗ್ಸ್ಗೆ ಕೊಡೋಣ, ಫ್ಯೂಚರಲ್ಲಿ ಮನಿ ಅನ್ನೋದನ್ನು ಸೇವಿಂಗ್ ಮಾಡ್ಕೊಳ್ಳೋಣ ಅನ್ಕೊಳೋ ಅಂಥ ಪರ್ಸನ್ ಈ ಪರ್ಸನ್ ಅನ್ನೋ ಅವರು. ಸೊ ಅದಕ್ಕೋಸ್ಕರನೇ ಇಲ್ಲಿ ಕ್ಲಾರಿಟಿ ಅನ್ನೋದು ನಿಮ್ಮ ಪರ್ಸನ್ಗೂ ಸಮೇತ ನಿಮಗೂ ಸಮೇತ ಇಬ್ಬರಿಗೂ ಯಾವಾಗೂ ಮಾತುಗಳು ಬೆಳೆಯೋದ್ರಿಂದ ಇಬ್ಬರು ಸಪ್ರೇಷನ್ನಲ್ಲಿ ಇರೋದ್ರಿಂದಾನೇ ಈ ಥರ ನಿಮ್ಮ ಪರ್ಸನ್ ಅನ್ನೋ ಅವರು ನಾನು ಮಾತಾಡಿರೋದ್ರಲ್ಲಿ ತಪ್ಪೇನಿದೆ, ಈ ಥರ ನಮ್ಮ ಲೈಫ್ಗೋಸ್ಕರ ಅಂತ ತಾನೇ ನಾನು ಮಾತಾಡಿದ್ದು ಈ ಮಾತುಗಳು ಅಂತ ಯೋಚನೆ ಮಾಡ್ಕೊತ ಹೆಂಗಾದರೂ ಸಮೇತ ನಮ್ಮ ಪರ್ಸನ್ ಹತ್ರಕ್ಕೆ ಹೋಗಿ ಸಿಚುವೇಶನ್ ಅನ್ನೋದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರಮ್ಮ. ಏನಕ್ಕಂತ ಅಂದರೆ ನೀವು ಇಲ್ಲಿ ನಮಗೆ ಬಾಟಮ್ ಆಫ್ ದ ಡೆಕ್ಕಲ್ಲೇ ಗೊತ್ತಾಗಿದೆ ಇಲ್ಲಿ ದ ಲವರ್ಸ್ ಅಂತ ಅಂದರೆ ಒಬ್ಬರ ಮೇಲೆ ಒಬ್ರಿಗೆ ಇಷ್ಟ ಇದ್ದರೂ ಸಮೇತ ಆ ಪರ್ಸನ್ ಕಂಜೂಸ್ ಮೆಂಟಾಲಿಟಿ, ನಿಮ್ಮ ತುಂಬ ಅಂದರೆ ಲಕ್ಸುರಿ ಮೆಂಟಾಲಿಟಿ ಎರಡಕ್ಕೂ ಈಕ್ವಲ್ ಇಂಬ್ಯಾಲೆನ್ಸ್ ಅನ್ನೋದು ಆಗ್ತಾ ಇದೆ. ಈ ಇಂಬ್ಯಾಲೆನ್ಸಿಂದಾನೇ ಒಬ್ಬರೊಬ್ಬರು ಮಧ್ಯದಲ್ಲಿ ಮಾತುಗಳು ಅನ್ನೋದು ಬೆಳ್ಕೊಂಡು ದೂರ ಅನ್ನೋದು ಆಗಿದ್ದೀರಾ. ಅದಕ್ಕೆ ಈಗಂತೂ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮ್ಮ ಪರ್ಸನ್ಗೂ ನಿಮಗೂ ಇಲ್ಲಾಂದರೆ ನಿಮ್ಮ ಪರ್ಸನ್ ಮನೆ ಅಲ್ಲೋ ನಿಮ್ಮ ಮನೆ ಅಲ್ಲೋ ಪೆಟ್ಸ್ ಅನ್ನೋದು ಇರ್ಬೋದಮ್ಮ. ಓಕೆನಾ, ಇದು ಒಂದು ಹಿಂಟ್ ಅಂತ ಹೇಳ್ಬೋದು. ಏನಕ್ಕಂತ ಅಂದರೆ ಇಲ್ಲಿ ನಿಮ್ಮ ಮನೆಯಲ್ಲೇ ಡಾಗೋ ಅಥವಾ ಅಂದರೂ ಕ್ಯಾಟೋ ಇನ್ನು ಏನಾದರೂ ಇಷ್ಟ ಆಗಿರೋ ನಿಮ್ಗೆ ಏನಾದರೂ ಪೆಟ್ಸ್ ಇದೆ ಅಂತಂದರೆ ಆ ಪೆಟ್ಸ್ ನೀವು ನಿಮ್ಮ ಪರ್ಸನ್ನು ಅನ್ನೋರು ತುಂಬ ಪ್ರೀತಿ ಕೊಡ್ತಾರೆ. ಇದಕ್ಕೋಸ್ಕರನೂ ಹೇಳಿರ್ಬೋದು. ಬೇಕು ಅಂತಂದರೆ ನನ್ನನ್ನು ಬೇಕಂದರೆ ಅವಾಯ್ಡ್ ಮಾಡ್ತೀಯಾ, ನನಗೋಸ್ಕರ ಅನ್ನೆಸೆಸರಿ ಅಂತ ಯೋಚನೆ ಮಾಡ್ತೀಯಾ, ಬೇಕಂತಂದರೆ ಆ ಪೆಟ್ಸನ್ನ ತುಂಬ ಇಷ್ಟಪಟ್ಬಿಟ್ಟು ಆ ಪೆಟ್ಸಿಗೆ ಬೇಕಂದರೆ ತಂದಾಗ್ತೀಯ ನೀನು ಅನ್ನೋ ಕೆಲವೊಂದು ಮಾತುಗಳು ಸಮೇತ ನಿಮ್ಮ ಮಧ್ಯ ರೈಸ್ ಆಗ್ದಂಗೆ ಇದೆ ಅಂತಲೂ ಹೇಳ್ಬೋದು. ಆದರೆ ಆ ಪರ್ಸನ್ಗೆ ಏನಕ್ಕೆ ನನ್ನ ನೋಡಿದಾಗ ಇಷ್ಟಪಟ್ಟೆ ಅಲ್ವಾ ಮಾಡ್ಕೊಂಡಿದ್ದು, ಏನಕ್ಕೆ ಈ ಥರ ಇವಾಗ ಟಾಕ್ಸಿಕ್ ಆಗಿ ಆಗಿಬಿಡ್ತಾ ಇದೆ ಅಂತಂದರೆ ಈಗ ನೀವು ಕ್ವಶನ್ಸ್ ಅನ್ನೋದನ್ನು ಮಾಡಿದ್ದೀರಾ. ಪ್ರೀವಿಯಸ್ಸಲ್ಲಿ ಈ ಪರ್ಸನ್ ನೇಚರ್ ನೋಡಿ ನೀವು ಇಷ್ಟಪಟ್ಟಿದ್ದೀರಾ, ನಿಮ್ಮ ನೇಚರ್ ನೋಡಿ ಈ ಪರ್ಸನ್ ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊತೀವಿ, ಜೀವನದಲ್ಲಿ ಚೆನ್ನಾಗಿರ್ತೀವಿ, ಇಲ್ಲಿ ಕಾಸ್ದೇನಿದೆ ಬಿಡು, ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಸಾಕು ಅಂತ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸ್ಟಾರ್ಟ್ ಆದರೂ ಸಮೇತ ಬರ್ತಾ ಏನಾಗಿದೆ ಅಂತ ಅಂದರೆ ಈ ಥರ ಎಮೋಷನ್ಸ್ಗೆ ನೀವು ಹೋಗ್ಬಿಟ್ಟಿದ್ದೀರಾ. ಅದಕ್ಕೆ ಆ ಪರ್ಸನ್ಗೂ ಸಮೇತ ಈವನ್ ಪೆಟ್ಸು ಒಂದು ಕಾರಣ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನನ್ನ ಪರ್ಸನ್ ಯಾಕೆ ಫಸ್ಟ್ ಚೆನ್ನಾಗಿ ನೋಡ್ಕೊಂಡಿದೆ, ಈಗ ಈ ಥರ ಕ್ವಶನ್ಸ್ ಮಾಡೋದು ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ನೇಚರು ನಿಮ್ಮ ಪರ್ಸನ್ನಲ್ಲಿ ಬಂದಿದೆ. ಏನಕ್ಕೆ ಈ ಥರ ನಮ್ಮ ಮಧ್ಯೆ ಯಾವಾಗ ನೋಡಿದ್ರು ಜಗಳ ಅನ್ನೋದೇ ಆಗ್ತಾಯಿದೆ. ಎಷ್ಟು ಪ್ರೀತಿಯಾಗಿರ್ಬೇಕಂದ್ರೂ ಪ್ರೀವಿಯಸ್ಸಲ್ಲಿ ಥರ ಈಗ ಪ್ರೀತಿಯಾಗಿರೋದಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ನೀವು ನಿಮ್ಮ ಪರ್ಸನ್ನು ತುಂಬ ಸ್ಟ್ರಿಕ್ಟಾಗಿ ಇರೋ ಅಂಥ ಪರ್ಸನ್ಸ್ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಅಂತಂದರೆ ದೊಡ್ಡವರು ಯಾರಾದರೂ ಇದ್ದಾರೆ ಅಂತ ಅಂದರೆ ಅತ್ತೆ ಮಾವ ಈ ಥರ, ಇಲ್ಲ ಅಂತ ಅಂದರೆ ನಿಮ್ಮ ಅಮ್ಮ ಅಪ್ಪ ಯಾರೋ ಈ ಥರ ಸ್ಟ್ರಿಕ್ಟಾಗಿ ಅಂತ ಅಂದರೆ ನೋಡು ಬೇಕು ಅಂದರೆ ಪೆಟ್ಸ್ಗೆಲ್ಲನೂ ಬೇಕಂದರೆ ತಂದಾಕ್ತಾರೆ, ಇಲ್ಲ ಅಂತಂದರೆ ನಮಗೆ ನೋಡಿದ್ರೆ ಏನೂ ತಂದಾಕಲ್ಲ, ಬೇಕಾದರೆ ಅದೇ ಪ್ರಾಣ ಆಗಿಬಿಟ್ಟಿದೆ ಅಂತ ಈ ಥರ ನೀವು ಸಮೇತ ನಿಮ್ಮ ಮನೆಯಲ್ಲೋ ಇಲ್ಲ ಅಂತಂದರೆ ನಿಮ್ಮ ಅತ್ತೆ ಮಾವ ಈ ಥರ ಅವ್ರ ಹತ್ರನೂ ಈ ಥರ ಮಾಡ್ಕೊಂಡಿದ್ದೀರಾ ಅಂದರೆ ವಾದ ಅನ್ನೋದನ್ನು ಮಾಡ್ಕೊಂಡಿದ್ದೀರಾ. ಅವರು ಸ್ಟ್ರಿಕ್ಟಾಗಿ
ಹೋಗಿ ಏನಾಗಿದೆ ಬಿಡು, ಆ ಪರ್ಸನ್ ಹೇಳೋದು ಕರೆಕ್ಟೇ ಅಲ್ವಾ, ಪ್ರತಿಯೊಂದಕ್ಕೂ ಏನಕ್ಕೆ ಈ ಥರ ಮನಿ ಅನ್ನೋದು ಏಜಲ್ಲಿ ಇದ್ದಾಗಲೇ ಎರ್ನ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು ಅಂತ ಇಟ್ಟಂಗೆ ಕಾಣಿಸ್ತಾ ಇದೆ ಅಮ್ಮ. ಅವರು ನಿಮಗೆ ಸಪೋರ್ಟ್ ಕೊಡೋದನ್ನು ಬಿಟ್ಬಿಟ್ಟು ಅವರು ಸ್ಟ್ರಿಕ್ಟಾಗಿ ನಿಮಗೆ ಹೇಳಿದ್ದಾರೆ. ಒಳ್ಳೆ ಮಾತುಗಳು ಹೇಳಿದ್ರು ಸಮೇತ ನೀವು ನಮ್ಮ ಪ್ರೀವಿಯಸ್ಸಲ್ಲಿ ಒಂದು ಇಂಡಿಪೆಂಡೆನ್ಸ್ ಆಗಿ ಲೈಫ್ ಅನ್ನೋದನ್ನು ಲೀಡ್ ಮಾಡಿರೋ ಅಂಥ ಕಾರಣಗಳಿಂದ ನಿಮ್ಮ ಪರ್ಸನೇ ಆಗಲಿ ಅವ್ರ ರಿಲೇಷನ್ಸೇ ಆಗಲಿ ಅವ್ರು ಹೇಳೋ ಅಂಥ ಮಾತನ್ನ ನೀವು ತಗೊಳೋದಕ್ಕೆ ಆಗಿಲ್ಲ. ಅದಕ್ಕೋಸ್ಕರನೇ ಏನಪ್ಪ ಫಸ್ಟ್ ಎಷ್ಟು ಇಷ್ಟಪಟ್ಟು ನೋಡ್ಕೊಂಡಿರೋ ಅಂಥವರು ಈಗ ಇಷ್ಟು ಥರ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ, ಒಳ್ಳೆ ಎಂಪ್ರರ್ ಎನರ್ಜಿ ಥರ ಇದ್ದಾರೆ. ಏನಕ್ಕಿಷ್ಟು ಇವಾಗ ಏಜ್ ಇದ್ದಾಗಲೇ ಅಲ್ವಾ ಎಲ್ಲರೂ ಎಂಜಾಯ್ ಮಾಡಬೇಕು, ಏಜ್ ಆದಮೇಲೆ ಇನ್ನೇನು ಎಂಜಾಯ್ ಮಾಡೋದಕ್ಕಾಗುತ್ತೆ ಅಂತ ಯೋಚನೆ ಮಾಡೋದು ಅನ್ನೋದು ನಿಮ್ಮದು ಮೆಂಟಾಲಿಟಿ. ಏಜ್ ಆದಮೇಲೆ ಮತ್ತೆ ನಮಗೆ ಪೇಷನ್ಸ್ ಇರಲ್ವಲ್ಲ, ನಾವು ಕೂಡಿಟ್ಕೋಬೇಕಲ್ಲ, ಸೇವಿಂಗ್ ಮಾಡಬೇಕಲ್ಲ ಅನ್ನೋದು ನಿಮ್ಮ ಪರ್ಸನ್ ಮೆಂಟಾಲಿಟಿ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಈಗ ನಿಮ್ಮಿಬ್ಬರ ಮಧ್ಯೆ ಖಂಡಿತ ಡಿಸ್ಟೆನ್ಸ್ ಅನ್ನೋದು ಬಂದುಬಿಟ್ಟಿದೆ. ಅಂತಂದರೆ ಲಾಂಗ್ ಡಿಸ್ಟೆನ್ಸಲ್ಲೇ ನೀವು ನಿಮ್ಮ ಪರ್ಸನ್ನು ಇದ್ದೀರಾ. ಅದಕ್ಕೋಸ್ಕರನೇ ಫಿಸಿಕಲ್ ಆಗಲಿ ಎಮೋಷ್ನಲ್ ಆಗಿ ನೀವಿಬ್ಬರೂ ಬಾಧೆ ಬೀಳ್ತಾ ಇದ್ದೀರಮ್ಮ. ಇಲ್ಲಿ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಆ ಪರ್ಸನ್ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಏನಕ್ಕೆ ಅಂದರೆ ಈ ಸಪ್ರೇಷನ್ ಅನ್ನೋದು ಆದಮೇಲೆ ನಿಮ್ಮಲ್ಲಿ ಕೆಲವೊಂದು ನೋಡಿ ಕೆಲವೊಂದು ಬದಲಾವಣೆ ಅನ್ನೋದನ್ನು ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೆಂಟಾಲಿಟಿ ವೈಸು. ಅರೆ ಸಣ್ಣ ಪುಟ್ಟ ಕನಸು ಅನ್ನೋದೇ ಅಲ್ವಾ ನಮ್ಮ ಪರ್ಸನ್ ಅನ್ನೋರು ಕೇಳಿರೋದು, ನಾನು ತೀರಿಸಿದ್ರೆ ಏನಾಗ್ತಾಯಿತ್ತು, ಸಣ್ಣ ಪುಟ್ಟ ಎಂಜಾಯ್ಮೆಂಟ್ಸೇ ಅಲ್ವಾ, ಅವೆಲ್ಲ ಮೇಜರ್ ಏನು ಅಲ್ಲ, ನಾನು ಈ ಥರ ಮಾಡಬಾರ್ದು ಅಂತ ನಿಮ್ಮ ಪರ್ಸನ್ನಲ್ಲಿ ಬಂದಿದೆ. ನೀವೂ ಚೇಂಜ್ ಆಗಿದ್ದೀರಾ. ಅರೆ ಸಣ್ಣ ಪುಟ್ಟ ಎಲ್ಲದಕ್ಕೂ ನಾನು ಈ ಥರ ಜಗಳ ಮಾಡೋದು ಕರೆಕ್ಟ್ ಅಲ್ಲ ಅಂತ ನೀವು ಅಲ್ಲೇನೋ ಇದು ಅನ್ನೋದು ಬಂದಿದೆ. ಅದಕ್ಕೋಸ್ಕರನೇ ಇಬ್ಬರು ಮತ್ತೆ ಒಂದು ಆಗಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲೇ ಇದ್ದೀರಮ್ಮ ನೀವು. ಸೊ ಈಗ ಸ್ಟ್ರಿಕ್ಟ್ ಆಗಿರೋ ಅಂಥ ಅದಕ್ಕನ್ನು ಇದೆಲ್ಲನೂ ಬ್ರೇಕಪ್ ಅನ್ನೋದು ಹೇಳ್ಕೋಬೇಕು. ಸುಮ್ಮನೆ ಇವೆಲ್ಲನೂ ಒಬ್ಬರ ಮೇಲೆ ಒಬ್ಬರು ವಾದ ಮಾಡ್ಕೊತಾ ಕೂತ್ಕೊಂಡ್ರೆ ಸುಮ್ಮನೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಅನ್ನೋದೇ ಆಗಿಬಿಟ್ಟು ಇನ್ನು ದೂರ ಅನ್ನೋದು ಜಾಸ್ತಿ ಆಗಿಬಿಟ್ಟು ಮತ್ತು ಈ ರಿಲೇಷನ್ನಲ್ಲಿ ಸುಮ್ಮನೆ ಸಣ್ಣ ಅಂತ ಅಂದರೆ ಸ್ಮಾಲ್ ಮ್ಯಾಟರ್ಸ್ಗೆ ದೊಡ್ಡದಾಗಿ ಏನೋ ಆಗಿದೆ ಅನ್ನೋ ಒಂದು ಇಶ್ಯೂ ಮಾಡಿಕೊಂಡು ಜೀವನದಲ್ಲಿ ಏನಕ್ಕೆ ರಿಲೇಷನ್ಶಿಪ್ ಅನ್ನೋದನ್ನು ಎಂಡ್ ಮಾಡ್ಕೋಬೇಕು ಅನ್ನೋ ಒಂದು ಥರ ಯೋಚನೆ ಮಾಡ್ಕೊತ ಇದ್ದೀರಾ. ಏನಾದ್ರೂ ಇನ್ನೂ ಈ ರಿಲೇಷನ್ಶಿಪ್ಪಲ್ಲಿ ಏನಾದ್ರೂ ಹಿಂಗೆ ಎಕ್ಸ್ಟೆನ್ಷನ್ ಮಾಡ್ಕೊತಾ ಹೋದರೆ ಈ ರಿಲೇಷನ್ಶಿಪ್ ಅನ್ನೋದು ಎಂಡ್ ಆಗಿಬಿಡುತ್ತೇನೋ ಅನ್ನೋ ಕೆಲವೊಬ್ಬರು ಭಯದಲ್ಲಿ ಇದ್ದೀರಾ. ಕೆಲವೊಬ್ರಿಗಂತೂ ಡೌಟ್ ಬರ್ತಾ ಇದೆ, ಇನ್ನು ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನೂ ಮಿಕ್ಕಿಲ್ಲ, ಎಲ್ಲ ಕಂಪ್ಲೀಟ್ ಅನ್ನೋದು ಆಗೈತೇನೋ ಅನ್ನೋ ಒಂದು ಭಯ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀರಾ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ ಬಂದರೆ ಚೆನ್ನಾಗಿರುತ್ತೆ, ಆ ಪರ್ಸನ್ ಮತ್ತೆ ಬಂದು ನನ್ನ ಜೀವನದಲ್ಲಿ ಒಂದು ಕಮಿಟ್ಮೆಂಟ್ ಅನ್ನೋದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನೀವು ತುಂಬ ಸೀರಿಯಸ್ ಆಗಿ ಈ ಇನ್ಫಾರ್ಮೇಷನ್ ಅನ್ನೋದನ್ನು ಯೋಚನೆ ಮಾಡ್ಕೊತಾ ಇದ್ದೀರಾ. ಏನಕ್ಕೆ ಅಂತ ಅಂದರೆ ನಿಮಗೂ ನಿಮ್ಮ ಪರ್ಸನ್ಗೂ ಇಬ್ಬರಿಗೂ ನೀವು ಒಬ್ಬರ ಮೇಲೆ ಒಬ್ಬರು ಇಷ್ಟ ಇದ್ದರೂ ಸಮೇತ ಈ ಮಾತು ಅನ್ನೋದು ಬರೋದ್ರಿಂದಾನೇ ನೀವಿಬ್ಬರಲ್ಲಿನೂ ಈ ಥರ ಚೇಂಜ್ ಆಫ್ ಅನ್ನೋದು ಬಂದುಬಿಟ್ಟಿದೆ. ಅಂದರೆ ಚೇಂಜ್ ಆಫ್ ಅಂತ ಅಂದರೆ ಏನು ಹೋಗು ನೀನಿಲ್ಲ ಅಂತ ಅಂದರೆ ನಾನು ಚೆನ್ನಾಗಿರ್ತೀನಿ ಅಂತ ಆ ಪರ್ಸನ್ ಅನ್ನೋದಾಗಲಿ ನೀವು ಅನ್ನೋದಾಗಲಿ ಈ ಥರ ಮಾತಿನಿಂದಾನೇ ಸಪ್ರೇಷನ್ ಅನ್ನೋದನ್ನೇ ಜಾಸ್ತಿ ಬಂದಿದೆ. ಆದರೆ ಈಗ ನಿಮ್ಮಲ್ಲಿ ಬಂದಿರೋ ಅಂಥ ಚೇಂಜ್ ಆಫ್ ಅನ್ನೋದು ಏನಿರುತ್ತೋ ಅಂದರೆ ಆ ಪರ್ಸನ್ನ ನೀವು ಅರ್ಥ ಮಾಡ್ಕೊಂಡಿರೋದು ಈ ಸಪ್ರೇಷನ್ನಲ್ಲಿ ನಿಮ್ಮನ್ನು ಆ ಪರ್ಸನ್ ಅರ್ಥ ಮಾಡ್ಕೊಂಡಿರೋದು. ಅರೆ ಸಣ್ಣ ಪುಟ್ಟಕ್ಕೆಲ್ಲನೂ ನಾನು ಈ ಥರ ಮಾಡಬಾರ್ದಾಗ್ತಿತ್ತು ಅನ್ನೋ ಒಂಥರ ನಿಮ್ಮ ಪರ್ಸನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಅನ್ನೋದನ್ನು ಆ ಪರ್ಸನ್ಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಈಗ ಬರ್ಡೇನ್ ಅನ್ನೋದನ್ನು ಫೇಸ್ ಮಾಡ್ಕೊತಾ ಇದ್ದಾರೆ. ಏನಕ್ಕೆ ನನ್ನ ಪರ್ಸನ್ನ ನಾನು ಸಣ್ಣ ಇದಕ್ಕೆಲ್ಲನೂ ಫೀಲ್ ಆಗೋ ಥರ ಮಾಡಿದೆ ಅಂತ ಆ ಪರ್ಸನು ಅಂದಿರೋ ಮಾತುಗಳನ್ನ ತುಂಬ ಎಮೋಷ್ನಲ್ ಆಗಿ ಫೀಲ್ ಆಗ್ತಾ ಇದ್ದಾರೆ. ಹೇಗಾದರೂ ಸಮೇತ ನಿಮ್ಮ ಹತ್ರಕ್ಕೆ ಮತ್ತೆ ಬಂದು ಕಮಿಟ್ಮೆಂಟ್ ಕೊಟ್ಬಿಟ್ಟು ಅವ್ರ ಲೈಫಲ್ಲಿ ನಿಮ್ಮನ್ನು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲೇ ಇಟ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರಮ್ಮ. ಏನಕ್ಕೆ ಅಂತ ಅಂದರೆ ನಿಮ್ಮ ಲಕ್ ಅನ್ನೋದು ನಿಮ್ಮ ಕಡೆನೇ ಇದೆ. ಏನಕ್ಕೆ ಅಂತ ಅಂದರೆ ಸಣ್ಣ ಅನ್ನೋದೇ ನಿಮ್ಮ ಕನಸು ಅನ್ನೋದು ಏನು ಜಾಸ್ತಿ ಇಲ್ಲ. ಏನೋ ವೀಕೆಂಡು ಏನಾದರೂ ಬಂದಿದೆ ಅಂತ ಅಂದರೆ ನಿಮ್ಮ ಹಸ್ಬೆಂಡ್ ಜೊತೆ ಅಲ್ಲೋ ಅಥವಾ ಅಂತಂದರೆ ನಿಮಗೆ ಇಷ್ಟ ಆಗಿರೋ ಅಂತ ಯಾರನ್ನ ಉದ್ದೇಶಪಟ್ಟು ನೋಡ್ತಾ ಇದ್ದೀರೋ ಅವ್ರ ಜೊತೆ ಅಲ್ಲಿ ನಿಮಗೆ ಆಚೆ ಹೋಗಬೇಕು. ಅದೇನು ಮೇಜರ್ ಏನಲ್ಲ, ತುಂಬ ಸಣ್ಣವೇ ಅಂತ ಸಣ್ಣದೇ ಇಷ್ಟೆಲ್ಲ ತೀರಿಸೋದಕ್ಕೆ ಈ ಪರ್ಸನ್ ಯಾಕೆ ಈ ಥರ ಮಾಡ್ತಾರೆ ಅಂತ ಅನ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮ್ಮಿಬ್ಬರಲ್ಲಿ ಚೇಂಜ್ ಆಫ್ ಅನ್ನೋದು ಬಂದಿರೋ ಕಾರಣಗಳಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊತಾ ಇರೋ ಅಂಥ ಕಾರಣಗಳಿಂದ ಈ ಸಪ್ರೇಷನ್ನಲ್ಲಿ
ನಿಮ್ಮ ಲೈಫ್ ಅನ್ನೋದನ್ನು ರೀಯೂನಿಯನ್ ಅನ್ನೋದು ಆಗೋ ಚಾನ್ಸಸ್ ಇದೆ. ಗ್ರೋತ್ ಅನ್ನೋದನ್ನು ಕೆಲವೊಬ್ಬರ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಪರ್ಸನ್ನು ನೀವು ಒಂಥರ ಇಂಡಿಪೆಂಡೆನ್ಸ್ ಆಗಿ ಇರೋ ಅಂಥ ನೇಚರಲ್ ಲಕ್ಸುರಿ ಲೈಫಿಂದ ಬಂದಿರೋ ಅಂಥ ವ್ಯಕ್ತಿಗಳು. ಆದರೆ ನಿಮ್ಮ ಪರ್ಸನ್ಗೆ ಪಾಪ ಆ ಥರ ಬಂದಿರೋ ಅಂಥ ವ್ಯಕ್ತಿ ಅಲ್ಲ. ಪೇಜ್ ಅಂತ ಅಂದರೆ ತುಂಬ ಲೋ ಲೆವೆಲೇ ಅಂತ ಅಂದರೆ ಹಾರ್ಡ್ ವರ್ಕಿಂದ ಅಂತ ಅಂದರೆ ಒಂದೊಂದು ರೂಪಾಯಿನೂ ಬೆಲೆ ಅನ್ನೋದು ಗೊತ್ತಾಗಿ ತಿಳ್ಕೊಂಡು ಅದನ್ನು ಏನಕ್ಕೆ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗಿರೋ ಅಂಥ ಪರ್ಸನ್ನು. ಅದಕ್ಕೋಸ್ಕರನೇ ಆ ಪರ್ಸನ್ನು ಸರಿ ನನ್ನ ಇಷ್ಟಗಳೇ ಅಲ್ಲ, ನನ್ನ ಪರ್ಸನ್ ಇಷ್ಟಗಳು ನಾನು ನೋಡಬೇಕಾಗಿತ್ತು ಅಂತ ಮನಿ ಸಂಪಾದನೆ ಮಾಡೋ ವಿಧಾನಗಳು ಅನ್ನೋದನ್ನು ನಿಮ್ಮ ಪರ್ಸನ್ ಈಗ ಇನ್ನು ತುಂಬ ಸರ್ಚ್ ಅನ್ನೋದನ್ನು ಮಾಡ್ಕೊತಾನು ಡಿಫ್ರೆಂಟ್ ವೇಸಲ್ಲಿ ಮನಿ ಎರ್ನಿಂಗ್ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮ್ಮನ್ನು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ಮಾಡ್ಕೊತಾ ಇದ್ದಾರೆ. ಹೆಂಗಾದರೂ ಸಮೇತ ಆ ಪರ್ಸನ್ ಇದ್ರೇ ನನಗೂ ಸೊಸೈಟಿದಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಈ ಥರ ಸಪ್ರೇಷನ್ನಲ್ಲಿ ಇರೋದ್ರಿಂದ ಒಬ್ಬರೊಬ್ಬರು ಬ್ಲೇಮ್ ಮಾಡ್ಕೊಳೋದ್ರಿಂದ ಏನು ಬರುತ್ತೆ ಜೀವನದಲ್ಲಿ ಅಂತ ನೀವು ಅನ್ನೋದು ಯೋಚನೆ ಮಾಡ್ಕೊತಾ ಇದ್ದೀರಾ. ನಿಮ್ಮ ಪರ್ಸನ್ನಲ್ಲಿ ನಿಮ್ಮಲ್ಲಿ ಬಂದಿರೋ ಅಂಥ ಈ ಚೇಂಜ್ ಆಫ್ ಅನ್ನೋದು ನಿಮ್ಮ ಲೈಫಲ್ಲಿನೂ ಬಂದರೆ ಚೆನ್ನಾಗಿರುತ್ತೆ. ತುಂಬ ಪಾಸಿಟಿವ್ ಆಗೇ ಬರ್ತಾ ಇದೆ. ಅದಕ್ಕೋಸ್ಕರನೇ ಓಕೆನಾ. ಸೊ ಲೆಟ್ ಗೋ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ಹಳೆಯ ವಿಷಯಗಳನ್ನ ಈಗಂತೂ ಮಾತಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಇಬ್ಬರು ಸಮೇತನೂ ಅಷ್ಟೇ. ಅಂದರೆ ನೀವು ನಿಮ್ಮ ಫ್ಯಾಮ್ಲಿದಲ್ಲಿದ್ದರು, ಅವರು ನಿಮ್ಮ ಅವರು ನಿಮ್ಮ ಪರ್ಸನ್ ಫ್ಯಾಮ್ಲಿದಲ್ಲಿ ಇದ್ದರೂ ಸಮೇತ ನಿಮ್ಮಿಬ್ಬರಿಗೂ ಈಗಂತೂ ಏನಕ್ಕೆ ಅಂದರೆ ಆ ಪರ್ಸನ್ಗೂ ಮನಿ ಎರ್ನಿಂಗ್ ಮೇಲೆ ಡಿಫ್ರೆಂಟ್ ವೇಸ್ ಆಫ್ ಮನಿ ಎರ್ನಿಂಗ್ ಮೇಲೆ ಥಿಂಕ್ ಮಾಡ್ತಾ ಇರೋ ಅಂಥ ಕಾರಣಗಳಿಗೆ ಆ ಪರ್ಸನ್ ಸಮೇತ ಮನಿ ಅನ್ನೋದನ್ನು ಎರ್ನ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಈಗಂತೂ ಬೇಕಾಗಿರೋ ಅಂಥದ್ದೇನು ಇಷ್ಟಪಟ್ಟಿರೋ ಅಂಥ ಪರ್ಸನ್ನೇ ನನ್ನ ಜೀವನದಲ್ಲಿ ಇಲ್ಲ ಅಂದಮೇಲೆ ಈ ಮನಿ ಎರ್ನಿಂಗ್ ಮಾಡ್ಕೊಂಡು ನಾನು ಯಾರಿಗೆ ಇಡಬೇಕು ಹೇಳು ಅನ್ನೋ ಒಂದು ಥರ ಥಿಂಕ್ ಮಾಡ್ತಾ ಇದ್ದಾರೆ ಆ ಪರ್ಸನ್. ಅದಕ್ಕೋಸ್ಕರನೇ ಹೇಗಾದರೂ ಸಮೇತ ಈಗ ನ್ಯೂ ಆಗಿ ಲೈಫ್ ಅನ್ನೋದನ್ನು ಸ್ಟಾರ್ಟಪ್ ಅನ್ನೋದು ಮಾಡ್ಕೋಬೇಕು. ಏನಕ್ಕಂತ ಅಂದರೆ ಮನಿ ಅಂದರೆ ನೀವು ಹೋದ್ಮೇಲೆ ನಿಮ್ಮ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಅನ್ನೋದನ್ನು ಗೊತ್ತಾಗ್ಬಿಟ್ಟಿದೆ. ಹೇಗೆ ಅಂತ ಅಂದರೆ ಆ ಪರ್ಸನ್ನು ಅರ್ನ್ ಮಾಡ್ತಾ ಇದ್ದಾರೆ, ತುಂಬ ಜೆನ್ಯೂನ್ ಆಗಿರೋ ಅಂಥ ಪರ್ಸನ್ನು, ಹಾರ್ಡ್ ವರ್ಕರು, ತುಂಬ ಕರೆಕ್ಟಾಗಿ ಮನಿ ಅರ್ನ್ ಅನ್ನೋದು ಮಾಡ್ಕೊತಾ ಇದ್ದರೂ ಸಮೇತ ಆ ಪರ್ಸನ್ಗೆ ನೀವು ಕೊಟ್ಟಿರೋ ಅಂಥ ಸಂತೋಷ ನೀವೇನಂತ ಕೇಳಿದ್ದೀರಾ, ಒಂದು ಟೈಮಿಂಗ್ ಸ್ವಲ್ಪ ನನಗೂ ಟೈಮ್ ಕೊಡು, ನನ್ನಲ್ಲಿ ಇರೋವಂಥ ಸಣ್ಣ ಪುಟ್ಟ ಕನಸುಗಳು ಅಷ್ಟೇ ಹೊತ್ತು ದೊಡ್ಡದಾಗಿರೋ ಅಂಥ ಕನಸುಗಳೇನಲ್ವಲ್ಲ, ಸ್ವಲ್ಪ ಆಚೆಗೆ ಕರ್ಕೊಂಡೋದ್ರು ನನಗೆ ಚೆನ್ನಾಗಿರುತ್ತೆ, ಸ್ವಲ್ಪ ಮೈಂಡು ರಿಫ್ರೆಶ್ ಅನ್ನೋದು ಆಗುತ್ತೆ ಅಂತ ಈ ಥರ ಮಾತುಗಳಿಂದ ನಿಮ್ಮ ಪರ್ಸನ್ ಅವ್ರನ್ನ ನೀವು ಕೇಳಿದ್ದೀರಾ. ಆದರೂ ಸಮೇತ ಅಂಥದನ್ನು ಸಮೇತ ಕೆಲವೊಬ್ಬರು ಪರ್ಸನ್ಸ್ ಅವರು ಮಾಡಿಲ್ಲ. ಏನಕ್ಕೆ ಈಗ ಆಚೆಗೆ ಈ ಥರ ನಿಮ್ಮನ್ನು ಡಿಸಪಾಯಿಂಟ್ ಅನ್ನೋದನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಪರ್ಸನ್ಗೂ ಈಗ ನಿಮ್ಮ ಬೆಲೆ ಅರ್ಥ ಆಗಿದೆ. ಸೊ ಮನಿ ಬೇಕಾ ಪರ್ಸನ್ ಬೇಕಾ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಪ್ರೀವಿಯಸ್ಸಲ್ಲಿ ಮನಿನೇ ಬೇಕು ಅಂತ ಅಂದಿರೋ ಅಂಥ ಪರ್ಸನ್ ಈಗ ನೀವು ಬೇಕು ಅನ್ನೋ ಒಂದು ರೇಂಜ್ಗೆ ಬಂದುಬಿಟ್ಟಿದ್ದಾರಮ್ಮ. ಏನಕ್ಕೆ ಅಂತ ಅಂದರೆ ಮನಿ ಮಾತ್ರ ಅಲ್ಲ ಹ್ಯಾಪಿನೆಸ್ ಕೊಡೋದು, ಮನಿ ಜೊತೆ ಅಲ್ಲಿ ಇಷ್ಟಪಟ್ಟಿರೋ ಅಂಥ ಒಂದು ಪರ್ಸನ್ ಅನ್ನೋರು ಇರಬೇಕು. ಇನ್ನು ತುಂಬ ದಿನ ನಾನು ಲಾಂಗ್ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ ಅಂತ ಅಂದರೆ ಈ ಪರ್ಸನ್ ಅನ್ನೋ ಅವರು ನನಗೆ ಅವೈಲೇಬಲಲ್ಲಿ ಇರೋದನ್ನು ಡೌಟ್ ಆಗಿಬಿಡ್ತಾರೆ, ಇದು ಕಂಪ್ಲೀಟಾಗಿ ಎಂಡ್ ಆಗಿಬಿಡುತ್ತೆ ಅನ್ನೋ ಒಂದು ರೇಂಜಲ್ಲಿ ಇದ್ದಾರೆ. ಏನಕ್ಕಂದರೆ ಆ ಪರ್ಸನ್ ನಿಮಗೆ ಪ್ರೀತಿ ತೋರಿಸಿಲ್ಲ ಅಂದರು, ಕಾಸು ಕೊಟ್ಟಿಲ್ಲ ಅಂತ ಅಂದ್ರೂ ನೀವು ಆ ಪರ್ಸನ್ ತುಂಬ ಪ್ರಿಯಾರಿಟಿ ಕೊಡ್ತಾ, ತುಂಬ ಲವ್ ಆ್ಯಂಡ್ ಅಫೆಕ್ಷನ್ ನರ್ಚರಿಂಗ್ ಅನ್ನೋದನ್ನು ತುಂಬ ಜಾಸ್ತಿ ತೋರಿಸ್ಕೊತ ಬಂದಿದ್ದೀರಾ. ಆದರೆ ಆ ಪರ್ಸನ್ ಮಾಡಿರೋದಕ್ಕೆ ನೀವು ಸಪ್ರೇಷನ್ ಆಗಿ ನಿಮ್ಮ ಕೆರಿಯರ್ ಕಡೆಗೂ ಫೋಕಸ್ ಇಟ್ಟಿರೋದ್ರಿಂದ ನೀವು ಸಮೇತ ಏನೋ ಒಂದು ಸಣ್ಣ ಪುಟ್ಟ ಜಾಬ್ ಅನ್ನೋದನ್ನು ನೀವು ಮಾಡ್ಕೊತ ನಿಮ್ಮ ಎರ್ನಿಂಗ್ ಅನ್ನೋದು ನೀವೇ ಮಾಡ್ಕೊತಾ ಇದ್ದೀರಾ. ಅದಕ್ಕೋಸ್ಕರನೇ ಈಗ ಆ ಪರ್ಸನ್ಗೆ ಆಶ್ಚರ್ಯ ಆಗಿದೆ. ಏನಂತ ಅಂದರೆ ಯಾವತ್ತು ನನ್ನ ಮೇಲೆ ಡಿಪೆಂಡ್ ಆಗಿರೋ ಅಂಥ ಪರ್ಸನ್ ಈಗ ಇವ್ರಿಗೆ ಈ ಥರ ನಾಲೆಡ್ಜ್ ಎಲ್ಲಿಂದ ಬಂತು, ಸ್ವಂತವಾಗಿ ಸಂಪಾದನೆ ಮಾಡ್ಕೊಳೋ ಅಂಥ ನಾಲೆಡ್ಜ್ ಅನ್ನೋದು ಎಲ್ಲಿಂದ ಬಂತು, ಇನ್ನು ಈ ಪರ್ಸನ್ಗೆ ನಿಮ್ಮ ಕೆಪಾಸಿಟಿ ಅನ್ನೋದು ತೋರಿಸ್ಕೊತ ಬಂದುಬಿಟ್ಟಿದ್ದೀರಾ. ಅದಕ್ಕೆ ಈಗ ನಿಮಗೆ ಇಷ್ಟ ಆಗಿರೋ ಅಂಥ ಲೈಫಲ್ಲಿ ನಿಮ್ಮ ಡ್ರೀಮ್ ಲೈಫ್ ಆಯಿತೋ ಆ ಡ್ರೀಮ್ ಲೈಫಲ್ಲಿ ಮುಂದಕ್ಕೆ ಹೋಗಬೇಕು, ಮುಂದೆ ಇನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನೋ ಒಂದು ನೇಚರ್ಗೆ ಬಂದುಬಿಟ್ಟು ಸಂತೋಷವಾಗಿ ನಿಮ್ಮ ಜೀವನದಲ್ಲಿ ಇರೋ ಅಂಥ ನಿಮ್ಮವು ಕನಸು ಕಟ್ಟಿರುವಂತಹ ಜೀವನ ಏನಿರುತ್ತೋ ಆ ಜೀವನದಲ್ಲಿ ಸಂತೋಷವಾಗಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಆದರೆ ಆ ಪರ್ಸನ್ನಲ್ಲಿ ಇರೋ ಅಂಥ ಚೇಂಜ್ ಆಫ್ ಅಂದರೆ ಪ್ರೀವಿಯಸ್ಸಲ್ಲಿ ಆ ಪರ್ಸನ್ ನಿಮ್ಮ ಹತ್ರ
ಮಾತಾಡಿರೋ ತೀರಾಗಲಿ, ಮಾತಾಡಿರೋ ಅಂಥ ವೇ ಆಫ್ ಟಾಕಿಂಗ್ ಆಗಲಿ, ಅಥವಾ ಆ ಪರ್ಸನ್ನು ನಡ್ಕೊಂಡಿರೋ ಅಂಥ ಬಿಹೇವಿಂಗ್ ಆಗಲಿ ಆ ಪರ್ಸನ್ಗೆ ಇವಾಗ ಅರ್ಥ ಆಗಿಲ್ಲ. ನಿಂಗೆ ಏನು ಕೆಪಾಸಿಟಿ ಇದೆ, ನಿನ್ನ ಮನೆಯಲ್ಲೇ ಇರ್ತೀಯ, ನಾನು ಆಚೆಗೆ ಹೋಗಿ ಸಂಪಾದನೆ ಮಾಡು ಅಂತ ಅವರು ನಮಗೆ ಗೊತ್ತಾಗುತ್ತೆ, ನಿಮಗೇನು ಗೊತ್ತಾಗುತ್ತೆ ಅಂತ. ಆದರೆ ಪಾಪ ಮನೆಗೆ ಆಚೆಗೆ ಹೋಗಿ ಅವರು ಸಂಪಾದನೆ ಮಾಡಿದ್ರು ಸಮೇತ ಒಂದೇ ಕೆಲಸನೇ ಮಾಡ್ಕೊಳೋದ್ರಿಂದ ಅವ್ರೇನಾಗುತ್ತೆ, ಒಂದೇ ಕೆಲಸದಲ್ಲಿ ಅದು ಕಾನ್ಸಂಟ್ರೇಷನ್ ಮಾಡ್ಕೊತ. ಬಟ್ ನೀವು ಆ ಪರ್ಸನ್ನೇ ನಂಬ್ಕೊತ ಆ ಪರ್ಸನ್ನ ನೋಡ್ಕೊತಾರೆ ಬಿಡು ಅಂತ ಮನೆ ಜವಾಬ್ದಾರಿ ಅನ್ನೋದನ್ನು ನೀವು ತಗೋಬಿಟ್ಟು ಮನೆಯಲ್ಲಿ ಆ ಪರ್ಸನ್ ಬರೋ ಅಷ್ಟೊತ್ತಿಗೆ ಆ ಪರ್ಸನ್ ಕೊಡೋ ಅಂತ ತಂದಿರೋ ಅಂಥ ಪೇಮೆಂಟ್ ಸಾಕಾಗಿಲ್ಲ ಅಂತ ಅಂದ್ರೂ ಅಡ್ಜಸ್ಟಬಲ್ ಲೈಫಲ್ಲೇ ನೀವು ಹೋಗ್ತಾ ಬಂದಿದ್ದೀರಾ. ನಿಮ್ಮ ಪರ್ಸನ್ ಅನ್ನೋವನ್ನ ಜಾಸ್ತಿ ಅನ್ನೋದನ್ನು ಕ್ವಶನ್ಸ್ ಮಾಡ್ದೇನೆ. ಆದರೆ ಇನ್ನು ಎಷ್ಟು ದಿನ ಅನ್ನೋದು ಆಗುತ್ತೆ. ಇವಾಗ ನಮಗೆ ಕಾಸ್ಟ್ ಆಫ್ ಲಿವಿಂಗೂ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಎಷ್ಟು ದಿನ ಅಂತ ಈ ಪರ್ಸನ್ ಇನ್ನು ಈ ಥರ ಕೇಳೋದಾಗುತ್ತೆ. ನನ್ನ ವ್ಯಾಲ್ಯೂ ತಿಳ್ಕೊಳ್ಳಿ ಬಿಡು ಅಂತಾನೆ, ಬೇಕು ಅಂತಾನೆ ಕೆಲವೊಬ್ಬರು ಈ ಪರ್ಸನ್ಗೆ ಬುದ್ಧಿ ತರಿಸ್ಬೇಕು ಅಂತಾನೆ ದೂರ ಆಗ್ದಂಗೆ ಕಾಣಿಸ್ತಾ ಇದೆ. ಇವತ್ತು ನನಗಂತೂ ತುಂಬ ಡಿಫ್ರೆಂಟಾಗಿ ರೀಡಿಂಗ್ ಬಂದಿದೆ ಅಮ್ಮ. ಯಾರಿಗೆ ರೆಸಿಗ್ನೇಟ್ ಆಗುತ್ತೋ ಗೊತ್ತಿಲ್ಲ, ಓಕೆನಾ. ಅದಕ್ಕೋಸ್ಕರ ಈಗ ನಿಮ್ಮ ಪರ್ಸನ್ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಆಗದೇನೆ ಯಾವ ಥರ ಹೋಗಿ ನನ್ನ ಮುಖ ತೋರಿಸೋದಕ್ಕೆ ಸಾಧ್ಯ ಅನ್ನೋದು ಆಗುತ್ತೆ. ಈಗ ನನ್ನ ಪರ್ಸನ್ನು ಸಮೇತ ಅವರಲ್ಲಿ ಇರೋ ನಿಮ್ಮಲ್ಲಿ ಇರೋ ಅಂಥ ನಾಲೆಡ್ಜ್ ನಿಮ್ಮ ಪರ್ಸನ್ಗೆ ಅರ್ಥ ಆಗಿಲ್ಲ. ನಾನು ತಂದಾಗ್ತಾ ಇದ್ದೀನಿ, ನಾನು ಇಡ್ತಾ ಇದ್ದೀನಿ, ನಿಂಗೇನು ಗೊತ್ತು, ನಿಂಗೇನಾದ್ರೂ ಆಚೆಗೆ ಹೋಗಿ ಸಂಪಾದನೆ ಮಾಡೋ ವಿಧಾನ ಗೊತ್ತಿದ್ರೆ ತಾನೇ ಅನ್ನೋ ಈ ಥರ ಪೋರ್ಟ್ರೇಟ್ ಮಾಡಿರೋ ಅಂಥ ವ್ಯಕ್ತಿ ಆ ಪರ್ಸನ್ನಲ್ಲಿ ಇರೋ ಅಂಥ ಅಹಂಕಾರ ಏನಿರುತ್ತೋ ಆ ಅಹಂಕಾರ ಅನ್ನೋದು ಈಗ ಕಡಿಮೆ ಆಗ್ತಾ ಇದೆ. ನಿಮ್ಮ ಜೀವನ ಅನ್ನೋದು ಯಾವ ಥರ ಲೀಡ್ ಮಾಡ್ತಾ ಇದ್ದೀರಾ ಅನ್ನೋ ಥರ ನಿಮ್ಮ ಪರ್ಸನ್ ಅನ್ನೋ ಅವ್ರು ನೋಡ್ತಾ ಇದ್ದಾರಮ್ಮ. ತುಂಬ ಚೆನ್ನಾಗಿ ಬಂದಿದೆ. ಸೊ ಬಾಟಮ್ ಆಫ್ ದ ಡೆಕ್ ಬಂದು ನಮಗೆ ಕಮ್ಯುನಿಕೇಟ್ ಅಂತ ಹೇಳ್ತಾ ಇದೆ. ಸೊ ಕಮ್ಯುನಿಕೇಷನ್ ಅದೇ ಅಂದರೆ ನಿಯರ್ ಬೈಯೇ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಕಾಂಪ್ರಮೈಸ್ ಅನ್ನೋದಕ್ಕೆ ಬರ್ತಾ ಇದೆ ಅಮ್ಮ. ಅಂದರೆ ಹಳೆಯ ವಿಷಯಗಳನ್ನಂತ ಮರ್ತೋಗ್ಬಿಡಿ. ಈಗ ಈ ರಿಲೇಷನ್ಶಿಪ್ ಬೇಕು ಅಂತ ಅಂದರೆ ಈ ರಿಲೇಷನ್ಶಿಪ್ಗೋಸ್ಕರ ವರ್ಕೌಟ್ ಅಂತೆ ಮಾಡ್ಕೊಳ್ರಿ ಅಷ್ಟೇ. ಹೊತ್ತೂ ಸಮೇತ ಒಬ್ಬರನ್ನೊಬ್ಬರು ಬೈಕೊಂಡು ಹೋಗೋದ್ರಿಂದ ನೋ ಯೂಸ್ ಅಂತ ಹೇಳ್ತಿದ್ದಾರೆ, ಓಕೆನಾ. ಅದಕ್ಕೋಸ್ಕರನೇ ಇಲ್ಲಿ ಬಿ ಕೇರ್ಫುಲ್ ಆಫ್ ಸಮ್ ಒನ್ ಸ್ನ್ಯಾಕೆ ಅಂತ ಆದರೆ ನಿಮ್ಮ ಪರ್ಸನ್ ಯಾವ ಥರ ರೇಂಜಲ್ಲಿ ಬರ್ತಾ ಇದ್ದಾರೋ ಸ್ವಲ್ಪ ಯೋಚನೆ ಮಾಡ್ಕೊಳ್ರಿ. ಇಂಟಿಮಸಿ ಅಂತ ಬರ್ತಾ ಇದೆ. ಸೊ ಓನ್ಲಿ ಏನು ಪರ್ಪಸ್ ಅಂತಂದರೆ ಆ ಪರ್ಸನ್ ತುಂಬ ಇಷ್ಟಪಟ್ಟು ಬರ್ತಾ ಇದ್ದಾರಾ, ಇಲ್ಲ ಫೈನಾನ್ಷಿಯಲ್ ಆಗಿ ಇರೋದಕ್ಕೆ ಚೆನ್ನಾಗಿ ಬರ್ತಾ ಇದ್ದಾರಾ ಅನ್ನೋದನ್ನಂತೆ ಇವೆಲ್ಲ ನೋಡ್ಕೊಳ್ರಿ ಅಂತ ಬರ್ತಾ ಇದೆಮ್ಮ. ಬಿ ಕೇರ್ಫುಲ್ ಆಫ್ ಸಮ್ ಒನ್ ಸ್ನೇಕಿ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ಒಳ್ಳೆ ಅಂತ ಅಂದರೆ ನಿಮ್ಮ ಜಾಬ್ ಬಿಟ್ಬಿಡು, ನಾನು ಹೇಳ್ದಂಗೆ ನೋಡ್ಕೊ, ನಾನು ಹೇಳ್ದಂಗೆ ಮಾಡು, ಇಂಥದ್ದು ಏನಾದರೂ ಈ ಥರ ಏನಾದರೂ ನೆಗೆಟಿವ್ ಪೋರ್ಟ್ರೇಟಿಂಗ್ ಅನ್ನೋದು ಮಾಡಿದ್ದೆ ಅಂತ ಅಂದರೆ ಬೇಡ ಅಂತ ಇದು ಮಾಡ್ಕೊಳ್ರಿ. ಏನಕ್ಕೆ ಅಂತ ಅಂದರೆ ಈಗ ನೀವು ಸಂಪಾದನೆ ಮಾಡ್ತಾ ಇರೋದಕ್ಕೆ ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆಗ್ತಾ ಇದ್ದೀರಾ ಅಂತ ಅಂದರೆ ಆ ಪರ್ಸನ್ಗೆ ಒಂದು ಅಂತ ಅಂದರೆ ಬಿಸಿ ನೀರಿಗೆ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಹೋಗ್ತಾರ ಅಂತ ಅಂದರೆ ಆ ಪರ್ಸನ್ ಬರೋ ಪೇಮೆಂಟಿಂದನೇ ಸಾಕಾಗಿಲ್ಲ ಅನ್ನೋದಕ್ಕೆ ತಾನೇ ಆ ಪರ್ಸನ್ ಈ ಥರ ಮಾತುಗಳು ಮಾತಾಡ್ಕೊತ ಬಂದಿದ್ದು. ಈಗ ಇಬ್ಬರು ಸಂಪಾದನೆ ಅನ್ನೋದು ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಒಬ್ಬರನ್ನೊಬ್ಬರು ಮತ್ತೆ ಹಳೆ ಆಗಿ ನಿಮ್ಮ ರಿಲೇಷನ್ ಅನ್ನೋದು ಈ ಥರ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಒಬ್ಬರ ಮೇಲೆ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟಿಂದ ಈ ಥರ ಹೋಗಿದ್ದೀರೋ ಈಗ ಆ ಥರನೇ ಆಗೋ ಚಾನ್ಸಸ್ ಇದೆ, ಓಕೆನಾ. ಅದಕ್ಕೆ ಹೇಳೋದು ಒಬ್ಬರು ಪರ್ಸನ್ ಮೇಲೇ ಎನರ್ಜಿ ಇಟ್ಕೊಂಡು ಆ ಪರ್ಸನ್ನೇ ತಂದಾಗ್ತಾರೆ ಬಿಡು, ನಾನು ಯಾಕೆ ಪಾಪ ಈ ಪರ್ಸನ್ನ ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮದು ತಪ್ಪಂತ ಹೇಳೋಕ್ಕಾಗಲ್ಲ, ನಿಮ್ಮ ಪರ್ಸನ್ದು ತಪ್ಪಂತ ಹೇಳೋದಕ್ಕಾಗಲ್ಲ. ಯಾಕಂತ ಅಂದರೆ ಇಷ್ಟಪಟ್ಟಿರೋ ಮದುವೆ ಮಾಡ್ಕೊಂಡಿರೋ ಅವನು ಇಷ್ಟಪಟ್ಟು ನೋಡ್ಕೊತಾ ಇರೋ ಅಂಥ ವ್ಯಕ್ತಿನ ಟ್ರಬಲ್ ಮಾಡೋದು ಏನಕ್ಕೆ ಅಂತ ನಿಮ್ಮ ಪರ್ಸನ್ ಅಂದ್ಕೊಂಡಿದ್ದಾರೆ. ನೀವು ಅರೆ ನಾನು ಕೆಲಸಕ್ಕೆ ಹೋಗಿ ಬರೋದ್ರಿಂದ ನಮ್ಮ ಪರ್ಸನ್ ನೋಡ್ಕೊಳೋದು ಕಷ್ಟ ಆಗುತ್ತೆ ಅಂತ ಅವ್ರಿಗೋಸ್ಕರನೇ ನೀವು ಮನೆಗಳಲ್ಲಿ ಇರೋ ಥರ ಆಗ್ಬಿಟ್ಟು ನಿಮ್ಮ ಪರ್ಸನ್ಗೋಸ್ಕರನೇ ಎನರ್ಜೀಸ್ ಎಲ್ಲ ಕೊಡ್ತಾ ಬಂದಿದ್ದೀರಾ. ಆದರೆ ಇನ್ನು ಹೋಗ್ತಾ ಹೋಗ್ತಾ ಆ ಪರ್ಸನ್ಗೆ ಇನ್ನು ಫ್ಯಾಮಿಲಿ ಆದಮೇಲೆ ಬರ್ಡನ್ಸು ಅವು ಇವು ಜಾಸ್ತಿ ಆಗುತ್ತೆ ಅಲ್ವಾ. ಈ ಥರ ಬರ್ಡನ್ಸ್ ಹೆವಿ ಆಗಿರೋದಕ್ಕೆ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಬಂದಿದೆ ಅಷ್ಟೇ ಹೊತ್ತು ಬಿಗ್ ಮೇಜರ್ ಆಗಿ ಏನು ಅನ್ನೋದು ಇಲ್ಲಿ ಕಾರ್ಡ್ಸ್ ಎನರ್ಜಿದಲ್ಲಿ ಬಂದಿಲ್ಲ. ಯಾರಿಗೆ ರೆಸಿಗ್ನೇಟ್ ಆಗುತ್ತೋ ಗೊತ್ತಿಲ್ಲ. ತುಂಬ ಡಿಫ್ರೆಂಟಾಗಿ ಈ ಎನರ್ಜಿ ಅನ್ನೋದು ಬಂದಿದೆ ಅಮ್ಮ. ಅಂತ ಅಂದರೆ ಮನಿ ಪರ್ಪಸ್ ಹಾಗೆ ತುಂಬ ಜಾಸ್ತಿ ನನಗೆ ಕಾಣಿಸ್ತಾ ಇದೆ ಇವತ್ತು. ಅಂತಂದರೆ ಸಣ್ಣ ಪುಟ್ಟ ಅಂದರೆ ಫ್ಯಾಮ್ಲಿದಲ್ಲೇ ಆಗಲಿ ಇಷ್ಟಪಟ್ಟಿರೋ ಮನುಷ್ಯ ಆಗಲಿ ಅಂತಂದರೆ ಇರ್ತಾರಲ್ಲಮ್ಮ, ಲವ್ ಮಾಡ್ಕೊಂಡಿರೋ ಅಂಥವ್ರು ಇರ್ತಾರೆ, ಒಬ್ಬರು ಪೂರ್ ಫ್ಯಾಮ್ಲಿನಲ್ಲಿ ಇರ್ತಾರೆ, ಒಬ್ಬರು ಸ್ವಲ್ಪ ಬೆಟರ್ ಇದರಲ್ಲಿ ಅನ್ನೋದ್ರಲ್ಲಿ ಇರ್ತಾರೆ. ಇವ್ರ ಕನಸನ್ನು ತೀರಿಸಿಲ್ಲ ಅಂತ ಅಂದರೆ ಆ ಪರ್ಸನ್ನು ಅರೆ ನಿನ್ನ ಕೈ ಏನಾಗಲ್ಲ, ಮದುವೆಗೆ ಮುಂಚೆ ಈ ಥರ ಮಾಡಿದೀಯಾ, ಮದುವೆ ಆದಮೇಲೆ ನಾನು ನೋಡ್ಕೊತೀಯ ಅನ್ನೋರು ಪೋರ್ಟ್ರೇಟ್ ಮಾಡ್ಕೊಂಡು ಹೋಗಿರೋ ಅಂಥವರು ಇರ್ತಾರೆ. ಇಲ್ಲ ಅಂತಂದರೆ ಮದುವೆ ಆಗಿದೆ ಅಕ್ಕ ಅಂತ ಅಂದರೆ ಮದುವೆ ಆದಮೇಲೆ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗೋ ಅಷ್ಟು ಕಾರಣಕ್ಕೆ ಆ ಪರ್ಸನ್ಗೆ ಬರ್ತಾ ಇರೋ ಅಂಥ ಬಡ್ಜೆಟ್ ಅನ್ನೋದನ್ನು
ಏನಂತಾರೆ ಡಿವೈಡ್ ಮಾಡಿ ಅದನ್ನು ಯಾವ ಥರ ಡೀಲ್ ಮಾಡಬೇಕು ಫ್ಯಾಮ್ಲಿನ ಅನ್ನೋದು ಅರ್ಥ ಆಗ್ದಂಗೆ ಇದ್ದೀರಾ. ಈ ಥರ ಎಲ್ಲರಿಗೂ ರೆಸಿಗ್ನೇಟ್ ಆಗುತ್ತೆ ಅಮ್ಮ, ಓಕೆನಾ. ಸೊ ತುಂಬ ಡಿಫ್ರೆಂಟಾಗಿದೆ ಇವತ್ತು ಮಾತ್ರ ಎನರ್ಜೀಸ್ ಅನ್ನೋದು ಯಾರಿಗೋ ಕನೆಕ್ಟ್ ಆಗುತ್ತೋ, ನಮ್ಮ ಅರುಣಾಚಲೇಶ್ವರ ಯಾರಿಗೆ ಕನೆಕ್ಟ್ ಆಗೋ ಥರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಂಥ ಸಣ್ಣ ಪುಟ್ಟ ಜಗಳ ಅನ್ನೋದು ಅದು ಲವರ್ಸೇ ಆಗಿರ್ಬೋದು, ಫ್ಯಾಮಿಲಿ ಪರ್ಸನ್ಸೇ ಆಗಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಬಗ್ಗೆ ನೋಡ್ತಾ ಇದ್ದೀವಕ್ಕ ಅಂತ ಫ್ರೆಂಡ್ ಸರ್ಕಲ್ಲೇ ಆಗಿರ್ಬೋದು, ಅಥವಾ ನೀವು ಯಾವ ರಿಲೇಷನ್ಶಿಪ್ ಬಗ್ಗೆ ಇದನ್ನು ನೋಡ್ಕೊತಾ ಇದ್ದೀರೋ, ಇಂಥ ಸಣ್ಣ ಪುಟ್ಟ ಅನ್ನೋದನ್ನು ಬಂದಿದೆ ಅಂತ ಅಂದರೆ ಅದನ್ನು ಬಿಟ್ಬಿಡಿ. ಏನಕ್ಕೆ ಅಂತ ಅಂದರೆ ಒಂದು ರಿಲೇಷನ್ಶಿಪ್ ಅಂದಮೇಲೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಇಂಥ ಸಣ್ಣ ಪುಟ್ಟಕ್ಕೋಸ್ಕರ ಲೈಫ್ ಅನ್ನೋದನ್ನು ಏನಕ್ಕೆ ಈ ಥರ ಸಫರ್ ಆಗೋ ಥರ ಮಾಡಿಕೊಂಡು ಫೆಡಪ್ ಅನ್ನೋದು ಆಗ್ತಾ ಇರಬೇಕು ಜೀವನದಲ್ಲಿ ಹೇಳಿ. ಏನಂದರೆ ಆ ಪರ್ಸನ್ ತಪ್ಪೇನೂ ಮಾಡ್ತಾ ಇಲ್ಲ, ಆ ಪರ್ಸನ್ ಮನೆ ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಪರ್ಪಸ್ ಆಗಿ ನಿಮ್ಮನ್ನು ಜೀವನದಲ್ಲಿ ನೋಡ್ಕೋಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ಆ ಪರ್ಸನ್ ಮಿಸ್ಟೇಕ್ ಏನು ಅಂತ ಅಂದರೆ ನೀವು ಕೇಳಿರೋ ಅಂಥ ಪ್ಲೇಸಲ್ಲಿ ಅಂದರೆ ಒಂದು 100 ರೂಪಾಯಿದು ಏನಾದರೂ ಅಂದರೆ ಎಕ್ಸಾಂಪಲ್ ವೈಸ್ ಹೇಳ್ತಾ ಇದ್ದೀನಿ, ಒಂದು 1000 ರೂಪಾಯಿದು ಕೇಳಿರೋ ಮೂಮೆಂಟಲ್ಲಿ ಒಂದು 500 ರೂಪಾಯಿ ಆದ್ರೂ ಇಟ್ಟು ಕೊಡಿಸಿದ್ರೆ ಸರೋಗ್ತಾ ಇತ್ತು. ಇಲ್ಲ ನನ್ನ ಕೆಪಾಸಿಟಿ ಇಷ್ಟೇ ಇರೋದು ಅಂತ ಅಂದಿದ್ರು ಸರೋಗ್ತಾ ಇತ್ತು. ಆದರೆ ಆ ಪರ್ಸನ್ ಇನ್ ಕೇಸ್ ಮೇ ಬಿ ಮೇಲ್ ಆಗಿದ್ದರೆ, ಆದರೆ ನಾನು ಆ ಪರ್ಸನ್ ಕೇಳಿದ ತಕ್ಷಣ 1000 ರೂಪಾಯಿ ಕೇಳಿದ್ರೆ ನಾನು ಯಾವ ಥರ ಇಲ್ಲ ಅಂತ ಹೇಳೋದಕ್ಕೆ ಆಗುತ್ತೆ ಅಂತ ಪರ್ಸನ್ ಆದ್ರೂ ಆಗಿರ್ಬೋದು. ಸೊ ಈ ಥರ ಸಣ್ಣ ಪುಟ್ಟದಿಂದ ಬಂದಿರೋ ಪ್ರಾಬ್ಲಮೇ ಹೊತ್ತು ಮೇಜರ್ ಪ್ರಾಬ್ಲಮ್ ಅನ್ನೋದು ಇಲ್ಲ. ಅದಕ್ಕೆ ರಿಲೇಷನ್ಶಿಪ್ಪಲ್ಲಿ ಇರೋವಾಗ ಒಂದು ಕಡೆನೇ ಯೋಚನೆ ಮಾಡಿ ಡೆಸಿಷನ್ ತಗೋಬಾರ್ದು. ಅವ್ರ ಕಡೆ ನೀವು, ನಿಮ್ಮ ಕಡೆ ಅವರು, ಇಬ್ಬರೂ ಯೋಚನೆ ಮಾಡ್ಕೊತ ಒಬ್ರನ್ನೊಬ್ರು ಸಂತೋಷವಾಗಿ ಜೀವನದಲ್ಲಿ ಮುಂದೆ ಹೋಗೋ ಥರ ನೋಡಿಕೊಂಡ್ರೆ ಆ ಫ್ಯಾಮ್ಲೀಸ್ ಆಗಲಿ ಆ ಲವ್ ರಿಲೇಷನ್ಶಿಪ್ ಆಗಲಿ ಇನ್ನೂ ಮುಂದಕ್ಕೆ ಅನ್ನೋದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ರೆಸಿಗ್ನೇಟ್ ಅನ್ನೋದು ಪಾಯಿಂಟ್ಸ್ ಆಗ್ತಾ ಇದೆ ಅಕ್ಕ ಅನ್ನಂಗಿದ್ರೆ, ಇಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸಿಂದ ನೀವು ಮೇಜರಾಗಿ ಇಶ್ಯೂಸ್ ಇದು ಮಾಡಿಕೊಂಡು ಅಯ್ಯೋ ಅವ್ರಿಗೆ ಶೋಕಿ ಜಾಸ್ತಿ ಇವ್ರಿಗೆ ಶೋಕಿ ಜಾಸ್ತಿ ಅಂತ ಯಾರೂ ಅನ್ಕೊತ ಹೋಗಬೇಡಿ ಅಮ್ಮ. ಸೊ ಇರೋದು ನಮಗೆ ನೆಕ್ಸ್ಟ್ ಜೀವನ ಅನ್ನೋದು ಏನಾಗಿ ಹುಡ್ತೀಯೋ ನಮಗೂ ಗೊತ್ತಿರಲ್ವಲ್ಲ. ಸೊ ಇರೋ ಅಂಥ ಮನುಷ್ಯನ ಜೀವನದಲ್ಲಿ ಸಂತೋಷವಾಗಿ ಲೈಫ್ ಅನ್ನೋದು ಮುಂದಕ್ಕೆ ಹೋಗೋದಕ್ಕೆ ನೋಡಿಕೊಂಡು ಮುಂದಕ್ಕೆ ಅನ್ನೋದು ಹೋಗಿ. ಸಣ್ಣ ಪುಟ್ಟದಿಂದ ಅನ್ನೆಸೆಸರಿ ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಇಲ್ಲ, ಯಾರೂ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ನೀವು ಇಷ್ಟಪಟ್ಟಿರೋ ಅವರೇ ನೀವೇ ದೂರ ಆಗ್ತಾ ಇದ್ದೀರಾ ನಿಮ್ಮ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸಿಂದ, ಓಕೆನಾ. ಸೊ ನನ್ನ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ಇಷ್ಟ ಆದರೆ ಅಕ್ಕ ನಿಮ್ಮ ವಿಡಿಯೋ ಈ ಥರ ಇದೆ ಅಂತಲೂ ಕಾಮೆಂಟನ್ನು ಮಾಡಿ, ಗುಡ್ ಕಾಮೆಂಟ್ಸೇ ಮಾಡಿ, ತುಂಬ ಬ್ಯಾಡ್ ಕಾಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಂತ ಅಂದರೆ ಗುಡ್ ಕಾಮೆಂಟ್ಸ್ ಮಾಡೋದ್ರಿಂದ ನೀವೇನಾಗುತ್ತೆ ಅಂತ ಅಂದರೆ ನಮ್ಮಲ್ಲಿ ಒಂಥರ ನೀವು ಕೊಡೋ ಅಂಥ ಎನರ್ಜಿ ಏನಿರುತ್ತೋ ಆ ಎನರ್ಜಿ ಲೆವೆಲು ಇನ್ನೂ ಡಿಫ್ರೆಂಟ್ ಆಗಿರೋ ಅಂಥ ಟಾಪಿಕ್ಸ್ ಅನ್ನೋದು ತರಬೇಕು. ಏನಕ್ಕಂತ ಅಂದರೆ ತುಂಬ ಕ್ರೋರ್ಸ್ ಆಫ್ ಮೆಂಬರ್ಸ್ ಅನ್ನೋದು ವಿಡಿಯೋಸ್ ಅನ್ನೋದು ನೋಡ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಅಷ್ಟೇ ಅಲ್ವಾ. ನಿಮಗೆ ಇರೋ ಪ್ರಾಬ್ಲಮ್ ನನಗಿರಲ್ಲ, ನನಗಿರೋ ಪ್ರಾಬ್ಲಮ್ ಇನ್ನೊಬ್ರಿಗಿರಲ್ಲ. ಸೊ ಅಂಥದ್ದು ನಮಗೆ ಡಿಫ್ರೆಂಟಾಗಿ ಮಾಡೋದ್ರಿಂದ ಅವ್ರಿಗೆ ಹೋಗಿ ಅರೆ ಅಲ್ವಾ ಇದು ನಮ್ಗೆ ರೆಸಿಗ್ನೇಟ್ ಆಗಿದೆ, ನಮ್ಮಲ್ಲಿ ಈ ಥರ ಮಿಸ್ಟೇಕ್ಸ್ ಇದೆ ಅಂತ ಅವರೂ ಸಮೇತ ಪಾಸಿಟಿವ್ಗೆ ಚೇಂಜ್ ಆಗಿಬಿಟ್ಟು ರಿಲೇಷನ್ಶಿಪ್ಪಲ್ಲಿ ವರ್ಕೌಟ್ ಮಾಡಿಕೊಂಡು ಲೈಫ್ ಲಾಂಗ್ ಆಗಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಸಂತೋಷವಾಗಿ ಜೀವನದಲ್ಲಿ ಮುಂದಕ್ಕೆ ಹೋಗೋ ಚಾನ್ಸಸ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಆ ಸಬ್ಸ್ಕ್ರಿಪ್ಷನ್ನಿಂದನೇ ನಮ್ಮ ವೀಡಿಯೋಸ್ ಅನ್ನೋದು ಮುಂದಕ್ಕೆ ಹೋಗೋ ಚಾನ್ಸಸ್ ಅನ್ನೋದು ಇದೆ ಅಮ್ಮ, ಓಕೆನಾ. ಸಣ್ಣ ಪುಟ್ಟ ಜಗಳಿಗೆ ದೂರ ಆಗೋದು ದೊಡ್ಡ ಫ್ಯಾಷನ್ ಅನ್ನೋದು ಆಗಿಬಿಟ್ಟಿದೆ. ಬಟ್ ಇದರಿಂದ ಹೆಲ್ತ್ ಇಶ್ಯೂ, ಜಾಬಲ್ಲಿ ಪ್ರಾಬ್ಲಮ್ಸು, ಮನೆಯಲ್ಲಿ ಪ್ರಾಬ್ಲಮ್ಸು, ಲೈಫ್ ಮೇಲೇ ಹೋಪ್ಲೆಸ್ ಆಗಿರೋ ಅಂಥ ಅವರು, ಲೈಫೇ ಇಷ್ಟ ಇಲ್ದಿರೋ ಅವರು ತುಂಬ ಜನ ಜಾಸ್ತಿ ಇದ್ದೀರಾ. ಸೊ ಇಂಥದ್ದು ದಯವಿಟ್ಟು ಯಾರು ಮಾಡ್ಕೊಳೋದಕ್ಕೆ ಹೋಗಬೇಡಿ, ಓಕೆನಾ. ಇನ್ ಕೇಸ್ ಅಕ್ಕ ಈ ಥರ ಆಗ್ತಾಯಿದೆ, ಲೋ ಎನರ್ಜಿಗೆ ಇನ್ನೂ ನಾವು ಹೋಗ್ತಾ ಇರ್ತೀವಿ ಅನ್ನೋ ಅವರಿಗೆ ನಮ್ಮ ಹತ್ರ ಕರಂಗಲ್ ಮಾಲೆ ಆಗಲಿ ಇಲ್ಲ ಬ್ರಾಸ್ಲೆಟ್ಸ್ ಆಗಲಿ ಈ ಥರ ಸ್ಪಿರಿಚುವಲ್ ಐಟಮ್ಸ್ ಆಗಲಿ ನಮ್ಮ ಹತ್ರ ಅವೈಲೇಬಲ್ ಆಗಿರುತ್ತೆ. ಮನೆಯಲ್ಲಿ ತೊಂದರೆಗಳಿದ್ರು ಎರಡೂ ಹೇಳ್ತಾ ಇದ್ದೀನಿ. ಈ ಥರ ಇದೆ ಅನ್ನೋಂಗಿದ್ರೆ ಸೊ ಅಪ್ರೋಚ್ ಮಾಡ್ಕೊಳ್ರಿ. ನಿಮ್ಮ ಮನೆಗೆ ಈ ಥರದ್ದು ಐಟಮ್ಸ್ ತಗೊಳೋದ್ರಿಂದ ನೀವು ಪಾಸಿಟಿವ್ಗೆ ಬರ್ತೀರಾ ಅಂತ. ಮನೆಯಲ್ಲಿ ತೊಂದರೆ ಇದ್ರೂ ಏನು ಐಟಮ್ಸ್ ಇಡೋದ್ರಿಂದ ನೀವು ಇನ್ನೂ ಪಾಸಿಟಿವ್ ವೈಬ್ಗೆ ಬರ್ತೀರಾ ಅಂತ ನಾವು ಹೇಳ್ತೀವಿ, ಗೈಡೆನ್ಸ್ ಕೊಡ್ತೀವಿ. ಸೊ ಈ ಬುಕ್ ಮಾಡ್ಕೊಳೋ ಐಟಮ್ಸ್ಗೆ ಎಷ್ಟಾಗುತ್ತೆ ಅನ್ನೋದು ನಾವು ವ್ಯಾಲ್ಯೂ ಹೇಳಿದ್ಮೇಲೆ ಕಂಪ್ಲೀಟಾಗಿ ಬುಕ್ ಮಾಡ್ಕೋಬೇಕಂದ್ರೆ ಫುಲ್ ಅಮೌಂಟ್ ಅನ್ನೋದನ್ನು ನಮಗೆ ಸೆಂಡ್ ಮಾಡಿದ್ಮೇಲೆ ನಾವು ಬುಕ್ ಅನ್ನೋದು ಐಟಮ್ಸ್ ಮಾಡಿಕೊಡ್ತೀವಿ. ಏನಕ್ಕೆ ಅಂತ ಅಂದರೆ ನಮಗೆ ಮತ್ತೆ ಮಾಡ್ತೀವಿ ಮತ್ತೆ ಕೊಡ್ತೀವಿ ಅನ್ನಂಗಿದ್ರೆ ನಾನು ಮಾಡೋದಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಈ ಐಟಮ್ಸ್ ಮಾಡಬೇಕಂದ್ರೆ ನಾನು ಬೇರೆ ಅವ್ರಿಗೆ ಕೊಟ್ಟರೆ ಅವ್ರು ನನಗೆ ತಂದು ಕೊಟ್ಟಮೇಲೆ ನಾನು ಪೂಜೆ ಮಾಡಿ ನಾನು ನಿಮಗೆ ಕೊಡೋದು. ಈ ಕಾರಣಗಳಿಂದ
ಫುಲ್ ಅಮೌಂಟ್ ಪೇ ಮಾಡಿದ್ಮೇಲೆ ಐಟಮ್ ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಖಂಡಿತ ಸಾಧ್ಯ ಅನ್ನೋದು ಆಗಲ್ಲ. ಓಕೆನಾ? ಓಕೆ, ಇಟ್ ಈಸ್ ಆಲ್ ಫಾರ್ ಟುಡೇ. ಬಾಯ್.